Good morning, dear students. So, coordination compounds chapter na. So, last class idu. So, maybe ಇನ್ನೊಂದು ಚೂರು ಉಳಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆನಾ? ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಆಲ್ರೆಡಿ ನಾವು ಭಾಳ ಕ್ಲಾಸಸ್ನ ನೋಡಿದ್ದೀವಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ದು. ಸೊ ನಾವು ಹೈಬ್ರಿಡೈಸೇಷನ್ ನೋಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ, VBT ಹೈಬ್ರಿಡೈಸೇಷನ್ಸ್ ನೋಡಿದ್ವಿ. ಸೊ ಅದಾದಮೇಲೆ ಒಂದು ಕಾನ್ಸೆಪ್ಟ್ ಹೇಳಿದ್ದೆ ನಾನು ನಿಮಗೆ, ಕ್ರಿಸ್ಟಲ್ ಫೀಲ್ಡ್ ಥಿಯರಿ, CFT, ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಆಕ್ಚುಲಿ ನಾವು VBT ವೇಲೆನ್ಸ್ ಬಾಂಡ್ ಥಿಯರಿ ಯೂಸ್ ಮಾಡಿಕೊಂಡು ಸೊ ಕಾಂಪ್ಲೆಕ್ಸಸ್ಸಿನ ಹೈಬ್ರಿಡೈಸೇಷನ್ನು, ಆಮೇಲೆ ಜಿಯೋಮೆಟ್ರಿ, ಆಮೇಲೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ನೋಡಿದ್ವಿ. ಸೊ ಅದಾದ್ಮೇಲೆ ನಾವು ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತೇಳಿ ನಾನು ಮಾತಾಡಿದ್ದೆ ನಿಮ್ಮ ಹತ್ರ. ಸೊ ಈ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಪ್ರಕಾರ ಸೆಂಟ್ರಲ್ ಮೆಟಲ್ ಆಟಮ್ ಮತ್ತೆ ಲಿಗ್ಯಾಂಡ್ಸ್ ಇವೆರಡರ ನಡುವೆ ಏನು ಅಟ್ರಾಕ್ಟಿವ್ ಫೋರ್ಸ್ ಇದೆ ಇದು ಪ್ಯೂರ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಆಗಿರುತ್ತೆ. ಸೊ ಅದಾದ್ಮೇಲೆ ಸೊ ಸೆಂಟ್ರಲ್ ಮೆಟಲ್ ಆಟಮಿನ ಚಾರ್ಜ್ ಏನಿರುತ್ತೋ ಸೊ ದಟ್ ಈಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಅಯಾನ್ ಅಂತ ಹೇಳ್ತಾನೆ. ಸೊ ಅದಾದ್ಮೇಲೆ ಇಲ್ಲಿ ಬರ್ತಕ್ಕಂಥ ಲಿಗ್ಯಾಂಡ್ಸ್ ಬಗ್ಗೆ ಮಾತಾಡ್ತಾನೆ. ಸೊ ನೆಗೆಟಿವ್ ಲಿಗ್ಯಾಂಡ್ಸ್ ನ ನೀವು ಪಾಯಿಂಟ್ ಚಾರ್ಜಸ್ ಅಂತ ಕರಿತೀರಿ, ಆಮೇಲೆ ನ್ಯೂಟ್ರಲ್ ಲಿಗ್ಯಾಂಡ್ಸ್ ನ ಡೈಪೋಲ್ಸ್ ಅಂತ ಕರಿತೀರಿ ಅಂತ ಹೇಳ್ತಾನೆ. ಸೊ ಅದಾದ್ಮೇಲೆ ಈ ಸೆಂಟ್ರಲ್ ಮೆಟಲ್ ಆಟಮ್ ನಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್, ಅದು ಸ್ಪೆಷಲಿ ಡಿ ಬ್ಲಾಕ್ ಅಲ್ಲಿ ಇರುವಂತ ಎಲೆಕ್ಟ್ರಾನ್ಸು ಸೊ ಲಿಗ್ಯಾಂಡ್ ಇಂದ ಬರುವಂತ ಎಲೆಕ್ಟ್ರಾನ್ಸಿನ ನಡುವೆ ರಿಪಲ್ಷನ್ ನ ಕ್ರಿಯೇಟ್ ಮಾಡ್ಕೊಳ್ತವೆ. ಹಾಗಾಗಿ ಸೆಂಟ್ರಲ್ ಮೆಟಲ್ ಆಟಮ್ ಅಯಾನ್ ಎಕ್ಸ್ಪೀರಿಯನ್ಸಿಂಗ್ ಎ ರಿಪಲ್ಸಿವ್ ಫೋರ್ಸ್ ಫ್ರಮ್ ದ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಲಿಗ್ಯಾಂಡ್ಸ್. ಈ ರಿಪಲ್ಸಿವ್ ಫೋರ್ಸ್ ಇರೋದ್ರಿಂದನೇ ಡಿ ಆರ್ಬಿಟಲ್ ಸ್ಪ್ಲಿಟ್ ಆಗಿ ಸೊ ನಿಮಗೆ EG ಅಂಡ್ D2G ಸೆಟ್ಸ್ ಅಂತೇಳಿ ಕ್ರಿಯೇಟ್ ಆಗುತ್ತೆ. ಸೊ ನಾವು ನೋಡಿರ್ಬೋದು ಡಿ ಬ್ಲಾಕ್ ಅಲ್ಲಿ ನಿಮಗೆ ಡಿ ಆರ್ಬಿಟಲ್ಸ್ ತಗೊಂಡ್ರೆ 5 ಬಾಕ್ಸಸ್ ಬರಿತೀವಲ್ವಾ. ಸೊ ವಾಟ್ ಆರ್ ದೀಸ್ 5 ಬಾಕ್ಸಸ್ ಇನ್ ಡಿ ಆರ್ಬಿಟಲ್? 5 ಬಾಕ್ಸಸ್ ನೀವು ಬರ್ಕೊಂಡ್ರೆ ಡಿ ಆರ್ಬಿಟಲ್ ನಲ್ಲಿ. ಸೊ ಫಸ್ಟ್ ಬಾಕ್ಸ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಸೊ ಫಸ್ಟ್ ಬಾಕ್ಸ್ ಹಿಯರ್ ಈಸ್ DXY and second box is DYZ, third one is DZX and fourth one is dx square minus y square and fifth one is dz square. So these are the 5 orbitals present in the D block, that is the D orbital. So dxy, dyz, dzx, dx square minus y square and dz square. And we know that D orbital is having a double dumbbell shape. Double dumbbell shape. So if you take dxy, so this is what x-axis and this is y-axis. In the dxy orbital, the lobes of the double dumbbell is present in between the axis. In between the axis. ಸೊ ಎಕ್ಸ್ ಮತ್ತೆ ವೈ ಆಕ್ಸಿಸ್ ಗಳ ನಡುವೆ ಮಧ್ಯದಲ್ಲಿ ನಿಮಗೆ ಡಬಲ್ ಡಂಬಲ್ ಶೇಪ್ ಬರುತ್ತೆ. ಸೊ ಹಿಯರ್ ವಿ ಹ್ಯಾವ್ ಲೋಬ್ಸ್ ಆಫ್ ದ ಡಬಲ್ ಡಂಬಲ್ ಶೇಪ್. ಸೊ ದಿಸ್ ಇಸ್ ವಾಟ್ DXY ಆರ್ಬಿಟಲ್. ಇದು ಯಾವ ಆರ್ಬಿಟಲ್? ಇದು DXY. ಯಾಕೆ XY ಅಂತ ನೇಮ್ ಕೊಟ್ಟಿದ್ದಾರೆ ಅಂದ್ರೆ ಬಿಕಾಸ್ ಲೋಬ್ಸ್ ಆರ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ಆಕ್ಸಿಸ್. ಇನ್ ಬಿಟ್ವೀನ್ ದ ಆಕ್ಸಿಸ್. YZ ಅಲ್ಲಿ ನೋಡೋದಾದ್ರೆ this is the DXY. Similarly DYZ ಅಲ್ಲಿ ನೋಡೋದಾದ್ರೆ so this is what Y and this is what Z. So here also lobes are present in between the axis. Here also lobes are present in between the axis. This is what DYZ. DYZ. Similarly if you take a DZX, this is Z and this is X ಅಂತ ತಗೊಂಡ್ರೆ here also lobes are present in between the axis. ಗೊತ್ತಿದೆ ಅಲ್ವಾ ನಿಮಗೆ? ಡಿ ಆರ್ಬಿಟಲ್ಸ್ ಗೆ ಶೇಪ್ ಏನು? ಡಬಲ್ ಡಂಬಲ್. DXY ಆಗಲಿ, DYZ ಆಗಲಿ ಅಥವಾ DZX ಆಗಲಿ, ಈ ಮೂರು ಆರ್ಬಿಟಲ್ಸ್ ಅಲ್ಲಿ these 3 orbitals of the d orbitals so having double dumbbell shape in which the lobes are present in between the axis. Lobes are present in between the axis. So if you take dx square minus y square and dz square, last two set
two orbitals, last two orbitals of the d orbital called dx square minus y square and dz square, they are not having double those double dumbbell shapes are not present in between the axis, they are present along the axis, they are present along the axis. Noda, so nodi, this is what dx square minus y square, this is x orbital and the axis, and this is y axis. Here lobes are present along the axis, lobes are present along the axis. Along the axis means they are present on the axis. Axis in a ಮೇಲ್ಗಡೆನೆ, x ಮತ್ತೆ y axis in a ಮೇಲ್ಗಡೆನೆ ನಿಮಗೆ lobes of the double dumbbell ಬಂದಿದೆ. So this is dx square minus y square. dz square ತಗೊಂಡ್ರೆ, so this is what z orbital. So this is first dumbbell and this is a second dumbbell. So nodi, this is a dz square. So these are the shape of the 5d orbital. All are having double dumbbell shape, but the difference ಏನು ಅಂತಂದ್ರೆ, so xy, yz, zx. So in these three orbitals of the d orbital, so lobes are present. Lobes are present in between the axis. In between the axis. Whereas dx square minus y square and dz square, here lobes are present. Lobes are present along the axis. Lobes are present along the axis. Lobes are present along the axis. ಸೊ ನಾನು ಯಾಕೆ ಈ ರೀತಿ ಶೇಪ್ ಆಫ್ ದ ಡಿ ಆರ್ಬಿಟಲ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಈ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಯು ಶುಡ್ ನೋ ದಟ್ ಡಿ ಆರ್ಬಿಟಲ್ಸ್ ಕಂಟೈನಿಂಗ್ ಡಬಲ್ ಡಂಬಲ್ ಶೇಪ್ in which 3 are present along in between the axis, whereas 2 are present along the axis. ಇದು ಗೊತ್ತಿರಬೇಕು ನಿಮಗೆ. ಸೊ ಈಗ ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಇದೆ, ಅದರಲ್ಲಿ ಡಿ ಆರ್ಬಿಟಲ್ ಇದೆ. ಆ ಡಿ ಆರ್ಬಿಟಲ್ ನಲ್ಲಿ 5 ಬಾಕ್ಸಸ್ ಇದೆ. ಆ 5 ಬಾಕ್ಸಸ್ ಅಲ್ಲಿ 5 ಆರ್ಬಿಟಲ್ಸ್ ಇದೆ. ಆ 5 ಆರ್ಬಿಟಲ್ಸ್ ಅಲ್ಲಿ 3 ಅಲಾಂಗ್ ದ ಆಕ್ಸಿಸ್ ಇದೆ, ಸಾರಿ ಬಿಟ್ವೀನ್ ದ ಆಕ್ಸಿಸ್ ಇದೆ, ಇನ್ನೆರಡು ಅಲಾಂಗ್ ದ ಆಕ್ಸಿಸ್ ಇದೆ ಅಂತ ಗೊತ್ತಾಗಿದೆ ನಮಗೆ. ಈಗ ಲಿಗ್ಯಾಂಡ್ ಬರುತ್ತೆ. ಏನ್ ಬರುತ್ತೆ? ಲಿಗ್ಯಾಂಡ್ ಏನ್ ಮಾಡುತ್ತೆ? ಮೆಟಲ್ಗೆ ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡಿಬಿಟ್ಟು ಸೊ ಕೋಆರ್ಡಿನೇಷನ್ ಬಾಂಡ್ ನ ಫಾರ್ಮೇಶನ್ ಮಾಡ್ಕೊಳ್ಳುತ್ತಲ್ವಾ ಇಲ್ಲಿ. ಸೊ ಆ ಫಾರ್ಮೇಶನ್ ಮಾಡ್ಕೊಳ್ಳುವಂತ ಟೈಮ್ ಅಲ್ಲಿ ಸೊ ಡೈರೆಕ್ಷನ್ ಆಫ್ ದ ಲಿಗ್ಯಾಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಇಲ್ಲಿ ಲಿಗ್ಯಾಂಡ್ ಅಲಾಂಗ್ ದ ಆಕ್ಸಿಸ್ ಬರ್ತಾ ಇದೆಯಾ ಅಥವಾ ಬಿಟ್ವೀನ್ ದ ಆಕ್ಸಿಸ್ ಬರ್ತಾ ಇದೆಯಾ ಅನ್ನೋದು ಇಂಪಾರ್ಟೆಂಟ್. ಇಫ್ ಲಿಗ್ಯಾಂಡ್ ಅಪ್ರೋಚಸ್ ದ ಸೆಂಟ್ರಲ್ ಮೆಟಲ್ ಆಟಮ್ ಅಲಾಂಗ್ ದ ಆಕ್ಸಿಸ್, ಈಗ ಅಲಾಂಗ್ ದ ಆಕ್ಸಿಸ್ ಅಲ್ಲಿ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇದೆ ಅಲ್ವಾ, ಇದು ಸೆಂಟ್ರಲ್ ಮೆಟಲ್ ಆಟಮಿನ ಡಿ ಬ್ಲಾಕ್ ಅಲ್ಲಿ ಡಿ ಆರ್ಬಿಟಲ್ ನಲ್ಲಿ ಇರುವಂತಹ ಒಂದು ಆರ್ಬಿಟಲ್ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಇಲ್ಲಿ ಲೋಬ್ಸ್ ಒಳಗೆ ಏನಿರ್ತವೆ? ಎಲೆಕ್ಟ್ರಾನ್ಸ್ ಇರ್ತಾವ ತಾನೆ. ಲೋಬ್ಸ್ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ಸ್ ಹೈ, ಹೌದಾ ಇಲ್ಲ? ಸೊ ಇಲ್ಲಿ ಲೋಬ್ ಎಲೆಕ್ಟ್ರಾನ್ಸ್ ಮೆಟಲ್ ಆಟಮಿನ ಎಲೆಕ್ಟ್ರಾನ್ಸ್ ಎಲ್ಲಿದೆ? ಲೋಬ್ ಒಳಗಡೆ ಇದೆ. ಸೊ ಇಲ್ಲೊಂದು ಲಿಗ್ಯಾಂಡ್ ಕೂಡ ಎಲ್ಲಿಂದ ಬರ್ತಾ ಇದೆ? ಅಲಾಂಗ್ ದ ಆಕ್ಸಿಸ್ ಮೇಲೆನೆ ಬರ್ತಾ ಇದೆ. ಲಿಗ್ಯಾಂಡ್ ಅಲ್ಲಿ ಕೂಡ ಏನಿದೆ? ಎಲೆಕ್ಟ್ರಾನ್ ರಿಚ್ ಇದೆ, ಇದರಲ್ಲೂ ಎಲೆಕ್ಟ್ರಾನ್ಸ್ ಇದೆ, ಇಲ್ಲಿನೂ ಎಲೆಕ್ಟ್ರಾನ್ಸ್ ಇದೆ. ಸೊ ಎಲೆಕ್ಟ್ರಾನ್ಸ್ ಮಧ್ಯೆ ಏನ್ ಬರುತ್ತೆ? ರಿಪಲ್ಷನ್. ನಾನು ಕ್ರಿಸ್ಟಲ್ ಫೀಲ್ಡ್ ಪಾಸ್ಟುಲೇಟ್ಸ್ ಹೇಳುವಾಗ ಹೇಳಿದ್ದೆ ನಾನು ನಿಮಗೆ. ಸೊ ಸೆಂಟ್ರಲ್ ಮೆಟಲ್ ಆಟಮ್ ಎಕ್ಸ್ಪೀರಿಯನ್ಸಿಂಗ್ ರಿಪಲ್ಷನ್ ಫ್ರಮ್ ದ ಲಿಗ್ಯಾಂಡ್ ಅಂತ ಹೇಳಿದೆ ಅಲ್ವಾ. ಸೊ ಇಲ್ಲಿ ಲಿಗ್ಯಾಂಡಿನ ಡೈರೆಕ್ಷನ್ ಕೂಡ ಇಂಪಾರ್ಟೆಂಟ್. ಸೊ ಇದು ಅಲಾಂಗ್ ದ ಆಕ್ಸಿಸ್ ಬಂದಾಗ ಸೊ ಈ ಎರಡು ಏನಿದಾವೆ ಅಲಾಂಗ್ ದ ಆಕ್ಸಿಸ್, ಈ ಎರಡು ಆರ್ಬಿಟಲ್ಸ್ ಗೆ ರಿಪಲ್ಷನ್ ಜಾಸ್ತಿ ಆಗಿ ದೀಸ್ ವಿಲ್ ಗೆಟ್ಸ್ ಹೈಯರ್ ಎನರ್ಜಿ ಅಲ್ವಾ. ಎಲ್ಲಿ ರಿಪಲ್ಷನ್ ಜಾಸ್ತಿ ಇರುತ್ತೋ ಅಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ. ಸಪೋಸ್ ಎ ಲಿಗ್ಯಾಂಡ್ ಅಪ್ರೋಚಸ್ ಎ ಸೆಂಟ್ರಲ್ ಮೆಟಲ್ ಆಟಮ್ ಅಲಾಂಗ್ ದ ಆಕ್ಸಿಸ್. ಸೊ ಒಂದು ಲಿಗ್ಯಾಂಡ್ ಮೆಟಲ್ ಇದೆ, ಈ ಮೆಟಲ್ ನಲ್ಲಿ 5 ಡಿ ಆರ್ಬಿಟಲ್ಸ್ ಇದೆ. ಈ 5 ಡಿ ಆರ್ಬಿಟಲ್ಸ್ ಗೆ ಸೊ ಇಲ್ಲಿ ಏನ್ ಮಾಡುತ್ತೆ? ಪಾಸಿಟಿವ್ ಚಾರ್ಜ್ ಇದೆ. ಸೊ ಲಿಗ್ಯಾಂಡ್ ಇಂದ ಏನ್ ಮಾಡ್ತಾ ಇದೆ? ಬಾಂಡ್ ಮಾಡ್ಕೊಳ್ತಾ ಇದೆ. ಈ ಬರ್ತಾ ಇರುವಂತ ಲಿಗ್ಯಾಂಡ್ ಏನಾದ್ರು ಅಲಾಂಗ್ ದ ಆಕ್ಸಿಸ್ ಬಂದ್ರೆ, ಅಲಾಂಗ್ ದ ಆಕ್ಸಿಸ್ ಬಂದಾಗ ಅಲಾಂಗ್ ದ ಆಕ್ಸಿಸ್ ಇರೋ ಡಿ ಆರ್ಬಿಟಲ್ಸ್ ಯಾವುದು? ಕೊನೆ ಎರಡಲ್ವಾ? ಯಾವವು? ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂಡ್ ಡಿ ಝೆಡ್ ಸ್ಕ್ವೇರ್. ದೀಸ್ ವಿಲ್ ಗೆಟ್ಸ್ ಹೈಯರ್ ಎನರ್ಜಿ. ಯಾಕೆ? ಬಿಕಾಸ್ ಲಿಗ್ಯಾಂಡ್ ಅಪ್ರೋಚಿಂಗ್ ದ ಸೆಂಟ್ರಲ್ ಮೆಟಲ್ ಆಟಮ್ ಅಲಾಂಗ್ ದ ಆಕ್ಸಿಸ್.
ಅಲಾಂಗ್ ದ ಆಕ್ಸಿಸ್ ಬರ್ತಾ ಇದೆ. ಆಮೇಲೆ ಇಲ್ಲಿ ಕೂಡ ಲೋಬ್ಸ್ ಆಫ್ ದ ಡಿ ಆರ್ಬಿಟಲ್ ಏನಿದೆ ಅಲಾಂಗ್ ದ ಆಕ್ಸಿಸ್ ಇದೆ, ಇವು ಅಲಾಂಗ್ ದ ಆಕ್ಸಿಸ್ ಇದೆ, ಇದು ಬರ್ತಾ ಇರೋದು ಅಲಾಂಗ್ ದ ಆಕ್ಸಿಸ್. ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಆಗುತ್ತೆ, ರಿಪಲ್ಷನ್ ಜಾಸ್ತಿ ಆಗುತ್ತೆ. ಆಗ ಈ ಎರಡು ಸೆಟ್ಗೆ ಎನರ್ಜಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇವು ಮುರಿದವರು ನೋಡಿ, ಡಿ ಎಕ್ಸ್ ವೈ ಡಿ ವೈ ಝೆಡ್, ಡಿ ಎಕ್ಸ್ ವೈ ಡಿ ವೈ ಝೆಡ್ ಡಿ ಝೆಡ್ ಎಕ್ಸ್. These three orbitals, their lobes are present in between the axis. ನೋಡಿ ಇಲ್ಲೇ ಇದೆ, between the axis ಇದೆ. ಬಟ್ ಲಿಗ್ಯಾಂಡ್ ಬರ್ತಿರೋದು ಎಲ್ಲಿಂದ, along the axis ಇಂದ. along the axis ಲಿಗ್ಯಾಂಡ್ ಬರ್ತಿದೆ, ಲೋಬ್ಸ್ ಬಿಟ್ವೀನ್ ಅಲ್ಲಿ ಇದೆ. ಸೊ ಈ ಎಲೆಕ್ಟ್ರಾನ್ಸ್ ಬರ್ತಾ ಇರೋ ಎಲೆಕ್ಟ್ರಾನ್ಸ್ ಗ್ಯಾಪ್ ಏನಾಗುತ್ತೆ, ಡಿಸ್ಟೆನ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ರಿಪಲ್ಷನ್ ಲೆವೆಲ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ರಿಪಲ್ಷನ್ ಲೆವೆಲ್ ಕಡಿಮೆ ಆದಾಗ ಇದಕ್ಕೆ ಎನರ್ಜಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ನಾ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಲಿಗ್ಯಾಂಡ್ ಹೋಗಿ ಮೆಟಲ್ಗೆ ಬಾಂಡ್ ಮಾಡ್ಕೊಳ್ಳುವಾಗ ಲಿಗ್ಯಾಂಡ್ ಯಾವ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಸೊ ವಾಟ್ ಎವರ್ ಇಟ್ ಮೇ ಬಿ, ಸೆಂಟ್ರಲ್ ಮೆಟಲ್ ಆಟಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ, ರಿಪಲ್ಷನ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ. ಆ ರಿಪಲ್ಷನ್ ಇಂದ ಏನಾಗುತ್ತೆ ಆ ರಿಪಲ್ಷನ್ ಇಂದ ಡಿ ಆರ್ಬಿಟಲ್ ನಲ್ಲಿ ಇರ್ತಕ್ಕಂಥ 5 ಬಾಕ್ಸಸ್ ಏನಿದೆ, ಹ್ಯಾವಿಂಗ್ ಈಕ್ವಲ್ ಎನರ್ಜಿ ಏನಿತ್ತು, ಡಿಜೆನರಸಿ ಅಂತ ಏನಿತ್ತು, ಅದು ಸ್ಪ್ಲಿಟ್ ಆಗಿ 2 ಸೆಟ್ಸ್ ಆಯ್ತು. ಸ್ಪ್ಲಿಟ್ ಆಗಿ 2 ಸೆಟ್ ಆಗುತ್ತೆ. ಒಂದಕ್ಕೆ ಎನರ್ಜಿ ಜಾಸ್ತಿ ಆಗುತ್ತೆ, ಇನ್ನೊಂದು ಸೆಟ್ಗೆ ಎನರ್ಜಿ ಕಡಿಮೆ ಆಗುತ್ತೆ. ಈ ರೀತಿ ಸ್ಪ್ಲಿಟ್ ಆಗುವಂತದನ್ನೇ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಅಂತ ನಾವು ಕರಿತೀವಿ. ಒಂದು ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ, ಟೇಕ್ ಮೆಟಲ್ ನಲ್ಲಿ 5 ಡಿ ಆರ್ಬಿಟಲ್ಸ್ ಇತ್ತಲ್ವಾ, 5 ಬಾಕ್ಸಸ್ ಇದೆ ಅಲ್ವಾ ಡಿ ಆರ್ಬಿಟಲ್ಸ್ ಅಲ್ಲಿ. ಒಂದು ಯಾವ್ದಪ್ಪ, ಡಿ ಎಕ್ಸ್ ವೈ, ಇನ್ನೊಂದು ಯಾವುದು ಡಿ ವೈ ಝೆಡ್, ಇನ್ನೊಂದು ಡಿ ಝೆಡ್ ಎಕ್ಸ್, ಇನ್ನೊಂದು ಡಿ ಎಕ್ಸ್ ಸ್ಕ್ವೈರ್ ಮೈನಸ್ ವೈ ಸ್ಕ್ವೈರ್, ಇನ್ನೊಂದು ಡಿ ಝೆಡ್ ಸ್ಕ್ವೈರ್. ಸೊ ಈ 5 ಆರ್ಬಿಟಲ್ಸ್ ಗೆ ಈಗ ಎನರ್ಜಿ ಏನಿದೆ, ಈಕ್ವಲ್ ಇದೆ. ಸೊ ಇದು ಎಕ್ಸೈಟೆಡ್ ಆಗ್ಬಿಟ್ಟು ಎಕ್ಸೈಟೆಡ್ ಸ್ಟೇಟ್ ಗೆ ಬರುತ್ತೆ. ಎಕ್ಸೈಟೆಡ್ ಸ್ಟೇಟ್ ಗೆ ಬಂದ ಮೇಲೆ ಸೊ ಮೆಟಲ್ ಇಂದ ಲಿಗ್ಯಾಂಡ್ ಇಂದ ಮೆಟಲ್ ಗೆ ಏನಾಗುತ್ತೆ, ಬಾಂಡ್ ಆಗುತ್ತೆ. ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಎನರ್ಜಿ ಏನಾಗುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ. ಎನರ್ಜಿ ಏನಾಗುತ್ತೆ, ಸೊ ನೋಡಿ ಈ ಎನರ್ಜಿ ಲೆವೆಲ್ಗೂ ಈ ಎನರ್ಜಿ ಲೆವೆಲ್ಗೂ ಏನಾಗಿದೆ, ಎನರ್ಜಿ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಸೊ ದಿಸ್ ಈಸ್ ಇನ್ ದ ಫ್ರೀ ಸ್ಟೇಟ್ ಅಲ್ಲಿ ಇರುವಂತದ್ದು. ದಿಸ್ ಈಸ್ ಇನ್ ದ ಎಕ್ಸೈಟೆಡ್ ಸ್ಟೇಟ್. ಯಾವ ಸ್ಟೇಟ್ ಇದು, ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಬಂದಿದೆ. ಸೊ ಈಗ ಎಕ್ಸೈಟೆಡ್ ಸ್ಟೇಟ್ ಗೆ ಬಂದಾಗ ಲಿಗ್ಯಾಂಡ್ಸ್ ಸರೌಂಡ್ ಆಗಿರುತ್ತೆ. ಈಗ ನೆಕ್ಸ್ಟ್ ಏನ್ ಮಾಡ್ತವೆ, ಲಿಗ್ಯಾಂಡ್ಸ್ ಹತ್ರ ಬಂದ್ಬಿಟ್ಟು ಮೆಟಲ್ ಜೊತೆಗೆ ಏನ್ ಮಾಡ್ಕೊಳ್ತವೆ, ಬಾಂಡ್ ಮಾಡ್ಕೊಳ್ತವೆ. ಈ ರೀತಿ ಬಾಂಡ್ ಮಾಡ್ಕೊಳ್ಳುವಂತ ಪ್ರೋಸೆಸ್ ಅಲ್ಲಿ ಲಿಗ್ಯಾಂಡ್ ಯಾವ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ ನೋಡ್ಬೇಕು. ಸಪೋಸ್ ಲಿಗ್ಯಾಂಡ್ ಏನಾದ್ರೂ ಅಲಾಂಗ್ ದ ಆಕ್ಸಿಸ್ ಬಂದಾಗ, ಅಲಾಂಗ್ ದ ಆಕ್ಸಿಸ್ ಲಿಗ್ಯಾಂಡ್ ಅಪ್ರೋಚ್ ಮಾಡಿದಾಗ ಲಾಸ್ಟ್ ಅಲ್ಲಿ ಇರುವಂತ ಡಿ ಆರ್ಬಿಟಲ್ ಏನಾಗುತ್ತೆ, ಡಿಜೆನರಸಿ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ನಾನು ಹೇಳಿದೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಸೆಂಟ್ರಲ್ ಮೆಟಲ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಎಕ್ಸ್ಪೀರಿಯನ್ಸಿಂಗ್ ರಿಪಲ್ಷನ್ ಫ್ರಮ್ ದ ಲಿಗ್ಯಾಂಡ್ಸ್ ಅಂತ ಹೇಳ್ಬಿಟ್ಟು. ಆಸ್ ಎ ರಿಸಲ್ಟ್ ಆಫ್ ದಟ್ ಡಿಜೆನರಸಿ ಆಫ್ ದ ಡಿ ಆರ್ಬಿಟಲ್ ಸ್ಪ್ಲಿಟ್ಸ್ ಇಂಟು 2 ಸೆಟ್ಸ್. ಈಗ ಅಲಾಂಗ್ ದ ಆಕ್ಸಿಸ್ ಬಂದಾಗ, ಅಲಾಂಗ್ ದ ಆಕ್ಸಿಸ್ ಇರುವಂತಹ ಆರ್ಬಿಟಲ್ಸ್ ಯಾವುದು, ಡಿ ಎಕ್ಸ್ ಸ್ಕ್ವೈರ್ ಮೈನಸ್ ವೈ ಸ್ಕ್ವೈರ್ ಮತ್ತೆ ಡಿ ಝೆಡ್ ಸ್ಕ್ವೈರ್, ಡಿ ಎಕ್ಸ್ ಸ್ಕ್ವೈರ್ ಮೈನಸ್ ವೈ ಸ್ಕ್ವೈರ್ ಅಂಡ್ ಡಿ ಝೆಡ್ ಸ್ಕ್ವೈರ್. ಈ ಅಲಾಂಗ್ ದ ಆಕ್ಸಿಸ್ ಇರುವಂತವಕ್ಕೆ ಇಜಿ ಸೆಟ್ ಆಫ್ ಆರ್ಬಿಟಲ್ಸ್ ಅಂತ ಕರೀತೀವಿ. ಏನಂತ ಕರಿತೀವಿ, ನೇಮ್ ಕೊಟ್ಟಿದೀವಿ ಅಷ್ಟೇ, ಒಂದು ನೇಮ್. ಸೊ ಅಲಾಂಗ್ ದ ಆಕ್ಸಿಸ್ ಇರುವಂತಹ ಆರ್ಬಿಟಲ್ಸ್ ಗೆ ಇಜಿ ಸೆಟ್, ಇಜಿ ಸೆಟ್, ಸ್ಮಾಲ್ ಇ ಸ್ಮಾಲ್ ಜಿ, ಇಜಿ ಸೆಟ್. ಸೊ ಬಿಟ್ವೀನ್ ದ ಆಕ್ಸಿಸ್ ಇರೋಕೆ ಎನರ್ಜಿ ಏನಾಗುತ್ತೆ, ಈಗ ಕಡಿಮೆ ಆಗುತ್ತೆ. ಸೊ ಯಾವ್ದಾದ್ರು ಡಿ ಎಕ್ಸ್ ವೈ, ಇನ್ನೊಂದು ಡಿ ವೈ ಝೆಡ್, ಇನ್ನೊಂದು ಡಿ ಝೆಡ್ ಎಕ್ಸ್. ಇದಕ್ಕೆ T2G ಅಂತ ಕರೀತೀರಾ. ಏನಂತ ಕರೀತೀರಾ, T2G. ನೋಡಿ, ಒಂದೇ ಎನರ್ಜಿ ಇರುವಂತ ಡಿಜೆನರಸಿ ಸ್ಟೇಟ್ ಅಲ್ಲಿ ಇರುವಂತ ಡಿ ಆರ್ಬಿಟಲ್ಸ್ ಸ್ಪ್ಲಿಟ್ ಆಗ್ಬಿಟ್ಟು ನಿಮಗೆ 2 ಸೆಟ್ಸ್ ಆಯ್ತು. ಒಂದಕ್ಕೆ ಇಜಿ ಸೆಟ್ ಅಂತ ಕರಿತೀರಿ, ಇನ್ನೊಂದಕ್ಕೆ T2G ಸೆಟ್ ಅಂತ ಕರಿತೀರಿ. ಯಾಕೆ ಈ ಡಿ ಆರ್ಬಿಟಲ್ಸ್ ಸ್ಪ್ಲಿಟ್ ಆಯ್ತು ಅಂದ್ರೆ ಅದರ ಶೇಪ್ಸ್ ಇಂದ. ಅದರ ಶೇಪ್ ಡಬಲ್ ಡಂಬಲ್ ಶೇಪ್ ಇದೆ, ನಾನು ಫಸ್ಟಿಗೆ ಬರೆದಿದ್ದೆ. ಅದರಲ್ಲಿ 3 ಆರ್ಬಿಟಲ್ ಗೆ ಬಿಟ್ವೀನ್ ದ ಆಕ್ಸಿಸ್ ಇತ್ತು, 2 ಆರ್ಬಿಟಲ್ಸ್ ಗೆ ಲೋಬ್ಸ್ ಅಲಾಂಗ್ ದ ಆಕ್ಸಿಸ್ ಇತ್ತು. ಸಪೋಸ್ ಒಂದು ಲಿಗ್ಯಾಂಡ್ ಸೆಂಟ್ರಲ್ ಮೆಟಲ್ ಆಟಮ್ ಗೆ ಅಲಾಂಗ್ ದ ಆಕ್ಸಿಸ್ ಬಂದಾಗ, ಅಲಾಂಗ್ ದ ಆಕ್ಸಿಸ್ ನಲ್ಲಿ ಇರುವಂತಹ ಆರ್ಬಿಟಲ್ಸ್ ಯಾವ್ಯಾವು, ಡಿ ಎಕ್ಸ್ ಸ್ಕ್ವೈರ್ ಮೈನಸ್ ವೈ ಸ್ಕ್ವೈರ್ ಮತ್ತೆ ಡಿ ಝೆಡ್ ಸ್ಕ್ವೈರ್. ಇಲ್ಲಿ ರಿಪಲ್ಷನ್ಸ್ ಜಾಸ್ತಿ ಆಗಿ ಇವಕ್ಕೆ ಎನರ್ಜಿ ಏನಾಯ್ತು, ಜಾಸ್ತಿ ಆಯ್ತು. ಓಕೆನಾ. ಆದ್ರೆ ಡಿ ಎಕ್ಸ್ ಸ್ಕ್ವೈರ್ ಮೈನಸ್ ಡಿ ಎಕ್ಸ್ ವೈ, ಡಿ ವೈ ಝೆಡ್, ಡಿ ಝೆಡ್ ಎಕ್ಸ್ ಲೋಬ್ಸ್ ಇನ್ ಬಿಟ್ವೀನ್ ಇದ್ದಿದ್ದವೇನಾದ್ರೂ ಎನರ್ಜಿ ಡಿಕ್ರೀಸ್ ಆಯ್ತು.
ಅರ್ಥ ಆಗ್ತಾ ಇದೆಯಾ? ಆರ್ ಯು ಫಾಲೋಯಿಂಗ್? ಸೊ ಈ ರೀತಿ ಸ್ಪ್ಲಿಟ್ ಆಗುವಂತದಕ್ಕೆ ನಾವು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಪ್ಲಿಟ್ಟಿಂಗ್. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್. ಸ್ಪ್ಲಿಟ್ಟಿಂಗ್ ಆಫ್ ಡಿಜನರೇಟೆಡ್ ಡಿ ಆರ್ಬಿಟಲ್ಸ್ ಇಂಟು 2 sets. Splitting of d orbitals, degenerated d orbitals into 2 sets is called crystal field splitting. ಈ ಎರಡರ ನಡುವೆ ಇರ್ತಕ್ಕಂಥ ಎನರ್ಜಿ ಡಿಫರೆನ್ಸ್ ನ, ಸೊ ಇ ಜಿ ಮತ್ತೆ T2G ಸೆಟ್ ಅಲ್ಲಿ ಇರ್ತಕ್ಕಂಥ ಎನರ್ಜಿ ಡಿಫರೆನ್ಸ್ ಏನಿದೆ, ಈ ಎನರ್ಜಿ ಡಿಫರೆನ್ಸ್ ನ CFSE called crystal field splitting energy. Crystal field splitting energy ಅಂತ ನಾವು ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಡಿಯರ್ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ, ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಇದೆ, ಅದು ಡಿ ಬ್ಲಾಕ್ ಎಲಿಮೆಂಟ್ ಆಗಿದೆ, ಟ್ರಾನ್ಸಿಷನ್ ಮೆಟಲ್ ಆಗಿದೆ ಅಲ್ವಾ. ಆ ಮೆಟಲ್ ನಲ್ಲಿ ಡಿ ಆರ್ಬಿಟಲ್ಸ್ ಇರುತ್ತೆ. ಆ ಡಿ ಆರ್ಬಿಟಲ್ಸ್ ಗೆ 5 ಬಾಕ್ಸಸ್ ಇದೆ. ಅದರಲ್ಲಿ ಶೇಪ್ ಬಂದು ಡಬಲ್ ಶೇಪ್ ಇದೆ. DXY, DYZ, DZX. ಈ 3 ಆರ್ಬಿಟಲ್ಸ್ ಅಲ್ಲಿ ಲೋಬ್ಸ್ ಇನ್ ಬಿಟ್ವೀನ್ ದ ಆಕ್ಸಿಸ್ ಇರುತ್ತೆ. dx² - y² ಮತ್ತೆ dz². ಇವೆರಡರಲ್ಲಿ ಲೋಬ್ಸ್ ಅಲಾಂಗ್ ದ ಆಕ್ಸಿಸ್ ಇರುತ್ತೆ. ಈ ಮೆಟಲ್ಗೆ ಲಿಗ್ಯಾಂಡ್ ಏನ್ ಬಾಂಡ್ ಮಾಡ್ಕೊಳ್ತಿದೆ, ಈ ಲಿಗ್ಯಾಂಡ್ ಬರ್ತಕ್ಕಂಥ ಡೈರೆಕ್ಷನ್ ಬಹಳ ಇಂಪಾರ್ಟೆಂಟ್ ಇಲ್ಲಿ. ಅದೇನಾದ್ರೂ ಅಲಾಂಗ್ ದ ಆಕ್ಸಿಸ್ ಬಂದಾಗ ಸೊ ಈ ಎರಡಕ್ಕೆ ಎನರ್ಜಿ ಜಾಸ್ತಿ ಆಗುತ್ತೆ. ಅಂದ್ರೆ ಇ ಜಿ ಸೆಟ್ಗೆ ಎನರ್ಜಿ ಜಾಸ್ತಿ ಆಗುತ್ತೆ, T2G ಸೆಟ್ಗೆ ಎನರ್ಜಿ ಕಡಿಮೆ ಆಗುತ್ತೆ. ಸಪೋಸ್ ಒಂದು ಲಿಗ್ಯಾಂಡ್ ಮೆಟಲ್ಗೆ ಬಾಂಡ್ ಮಾಡ್ಕೊಳ್ಳೋವಾಗ ಬಿಟ್ವೀನ್ ದ ಆಕ್ಸಿಸ್ ಬಂದ್ಬಿಟ್ರೆ, ಅಲಾಂಗ್ ದ ಆಕ್ಸಿಸ್ ಬಿಟ್ಟು ಬಿಟ್ವೀನ್ ದ ಆಕ್ಸಿಸ್ ಬಂದ್ಬಿಟ್ರೆ ಇದೇನಾಗುತ್ತಿದೆ, ರಿವರ್ಸ್ ಆಗುತ್ತೆ. T2G ಮೇಲೆ ಹೋಗುತ್ತೆ, EG ಕೆಳಗೆ ಬರುತ್ತೆ. ಅಂದ್ರೆ ಲಿಗ್ಯಾಂಡ್ ಯಾವ ಡೈರೆಕ್ಷನ್ ಅಲ್ಲಿ ಬರ್ತಿದ್ಯೋ, ಅದು ಅಲಾಂಗ್ ದ ಆಕ್ಸಿಸ್ ಅಲ್ಲಿ ಬರ್ತಿದ್ಯೋ ಅಥವಾ ಬಿಟ್ವೀನ್ ದ ಆಕ್ಸಿಸ್ ಅಲ್ಲಿ ಬರ್ತಿದ್ಯೋ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಅಲಾಂಗ್ ದ ಆಕ್ಸಿಸ್ ಬಂದಾಗ ಅಲಾಂಗ್ ದ ಆಕ್ಸಿಸ್ ಇರ್ತಕ್ಕಂಥ EG ಸೆಟ್ ಆಫ್ ಆರ್ಬಿಟಲ್ಸ್ ಗೆ ಎನರ್ಜಿ ಜಾಸ್ತಿ ಆಗಿ T2G ಗೆ ಎನರ್ಜಿ ಕಡಿಮೆ ಆಗುತ್ತೆ. ಸಪೋಸ್ ಬಿಟ್ವೀನ್ ದ ಆಕ್ಸಿಸ್ ಏನಾದ್ರೂ ಬಂದಾಗ T2G ಗೆ ಎನರ್ಜಿ ಜಾಸ್ತಿ ಆಗಿ EG ಗೆ ಎನರ್ಜಿ ಕಡಿಮೆ ಆಗುತ್ತೆ. ನೀವಿಷ್ಟೇ ನೆನ್ಪಿಟ್ಕೊಳ್ರಿ. ಡಿ ಆರ್ಬಿಟಲ್ಸ್ ಅಲ್ಲಿ 5 ಬಾಕ್ಸಸ್ ಇದೆ. ಅದರಲ್ಲಿ 3 ಆರ್ಬಿಟಲ್ಸ್ ಅಲ್ಲಿ ಡಬಲ್ ಶೇಪಿನ ಲೋಬ್ಸ್ ಬಿಟ್ವೀನ್ ದ ಆಕ್ಸಿಸ್ ಇದೆ. ಅದನ್ನ T2G ಅಂತ ಕರಿತೀರಿ. ಕೊನೆ 2ಕ್ಕೆ ಲೋಬ್ಸ್ ಅಲಾಂಗ್ ದ ಆಕ್ಸಿಸ್ ಇದೆ. ಅದಕ್ಕೆ EG ಸೆಟ್ ಆಫ್ ಆರ್ಬಿಟಲ್ಸ್ ಅಂತ ಕರಿತೀರಿ. ಅರ್ಥ ಆಗ್ತಿದ್ಯಾ? ಸೊ ಎವ್ರಿವನ್, ಸೊ ನೆಕ್ಸ್ಟ್ 3 ಮಾರ್ಕ್ಸ್ಗೆ ಕೆಲವೊಂದ್ಸತಿ ಬಹಳ ಇಂಪಾರ್ಟೆಂಟ್ ಕೇಳ್ತಾ ಇರ್ತಾನೆ ಈ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಮೇಲೆನೆ. ಯಾವ ರೀತಿ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಅಲ್ಲಿ ಸ್ಪ್ಲಿಟ್ಟಿಂಗ್ ಆಗುತ್ತೆ, ಯಾವ ರೀತಿ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಸ್ ಅಲ್ಲಿ ಸ್ಪ್ಲಿಟ್ಟಿಂಗ್ ಆಗುತ್ತೆ ಅಂತ ಹೇಳಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ಏನು, ಸೊ ಈಗ ಲಿಗ್ಯಾಂಡ್ ಬಂತು, ಮೆಟಲಿಗೆ ಬಾಂಡ್ ಮಾಡ್ಕೊಳ್ತು, ಆಗ ಡಿಜನರಸಿ ಆಫ್ ದ ಡಿ ಆರ್ಬಿಟಲ್ ಸ್ಪ್ಲಿಟ್ ಆಗಿ 2 ಸೆಟ್ ಆಯ್ತು. ಇದೆಲ್ಲ ಗೊತ್ತಾಗಿದೆ ಈಗ, ಹೌದೇನಪ್ಪಾ? ಈ ರೀತಿ ಸ್ಪ್ಲಿಟ್ ಆಗಿರ್ತಕ್ಕಂಥ ಎನರ್ಜಿ ಡಿಫರೆನ್ಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಅಂತ ಕರಿತೀವಿ. ಸೊ ಸಪೋಸ್ ಲಿಗ್ಯಾಂಡ್ ಏನಾದ್ರೂ ಸ್ಟ್ರಾಂಗ್ ಇದ್ರೆ ಈ ಎನರ್ಜಿ ಡಿಫರೆನ್ಸ್ ಏನಿರುತ್ತೆ, ಜಾಸ್ತಿ ಇರುತ್ತೆ. ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದಾಗ ಎನರ್ಜಿ ಡಿಫರೆನ್ಸ್ ಏನಾಗುತ್ತೆ, ಜಾಸ್ತಿ ಇರುತ್ತೆ. ವೀಕ್ ಲಿಗ್ಯಾಂಡ್ ಇದ್ದಾಗ ಎನರ್ಜಿ ಡಿಫರೆನ್ಸ್ ಏನಿರುತ್ತೆ, ಕಡಿಮೆ ಇರುತ್ತೆ. ಸೊ ಈ CFSE ನ ಇಟ್ಕೊಂಡು ನಾವು ಇದು ಸ್ಟ್ರಾಂಗ್ ಲಿಗ್ಯಾಂಡ, ಇದು ವೀಕ್ ಲಿಗ್ಯಾಂಡ ಅಂತೇಳಿ ನೋಡ್ಕೊಳ್ಬಹುದು. ಸಪೋಸ್ CFSE ವ್ಯಾಲ್ಯೂ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಏನಿದೆ, ಎನರ್ಜಿ ಡಿಫರೆನ್ಸ್ ಬಂದಿದೆ, ಒಂದಕ್ಕೆ ಹೈಯರ್ ಎನರ್ಜಿ, ಒಂದಕ್ಕೆ ಲೋಯರ್ ಎನರ್ಜಿ ಬಂದಿದೆ. ಈ ಎನರ್ಜಿ ಡಿಫರೆನ್ಸ್ ಏನಾದ್ರೂ ಜಾಸ್ತಿ ಇದ್ದಾಗ ರಿಪಲ್ಷನ್ಸ್ ಆಟೋಮೆಟಿಕಲಿ ಜಾಸ್ತಿ ಇದೆ ಅಂತ ಅರ್ಥ ಆಗುತ್ತೆ, ಹೌದಾ? ಸೊ ರಿಪಲ್ಷನ್ ಜಾಸ್ತಿ ಇದೆ ಅಂದಾಗ ಅದು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಏನಪ್ಪಾ ಅದು? ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಯಾವ ಲಿಗ್ಯಾಂಡು ಈ ಡಿಫರೆನ್ಸ್ ಎನರ್ಜಿ ಏನಿದೆ ಇದನ್ನ ಸ್ಮಾಲ್ ಎಕ್ಸ್ಟೆಂಟ್ ಅಲ್ಲಿ ಕೊಡುತ್ತೋ ಅದನ್ನ ವೀಕ್ ಲಿಗ್ಯಾಂಡ್ ಅಂತ ನಾವು ಕರಿತೀವಿ. ಅರ್ಥ ಆಗ್ತಿದ್ಯಾ? Are you following? So how can you consider a ligand is a strong or weak andre? So because of this CFSE crystal field splitting energy. So T2G ಮತ್ತೆ EG set of orbitals ನಡುವೆ ಇರುವಂತ ಎನರ್ಜಿ ಡಿಫರೆನ್ಸ್ ವ್ಯಾಲ್ಯೂ ಜಾಸ್ತಿ ಇದ್ದಾಗ ಅದಕ್ಕೆ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಂತ ಕರಿತೀವಿ. ಕಡಿಮೆ ಇದ್ದಾಗ ಅದಕ್ಕೆ ವೀಕ್ ಫೀಲ್ಡ್ ಲಿಗ್ಯಾಂಡ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? Are you following? If a ligand splits the d orbitals into 2 sets to a larger extent, ಅಂದ್ರೆ ಜಾಸ್ತಿ
ಸ್ಪ್ಲಿಟ್ ಮಾಡಿದೆ, ಸ್ಪ್ಲಿಟ್ಟಿಂಗ್ ಜಾಸ್ತಿ ಆಗಿದೆ ಅಂದಾಗ ಇದು ಮೇಲೆ ಹೋಗುತ್ತೆ, ಇದು ಕೆಳಗೆ ಬರುತ್ತೆ, ಸ್ಪ್ಲಿಟ್ಟಿಂಗ್ ಜಾಸ್ತಿ ಆಗಿರುತ್ತೆ. ಆಗ CFAC ವ್ಯಾಲ್ಯೂ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಅದನ್ನ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಂತ ಕರಿತೀವಿ. ಇಫ್ ಎ ಲಿಗ್ಯಾಂಡ್ ಸ್ಪ್ಲಿಟ್ಸ್ ದ ಡಿಜೆನರೇಟೆಡ್ d ಆರ್ಬಿಟಲ್ಸ್ ಇಂಟು ಎ ಸ್ಮಾಲರ್ ಎಕ್ಸ್ಟೆಂಟ್, ತುಂಬಾ ಕಡಿಮೆ ಎನರ್ಜಿ ಡಿಫರೆನ್ಸ್ ಅಲ್ಲಿ ಅದು ಸ್ಪ್ಲಿಟ್ ಮಾಡಿದ್ರೆ ಅದನ್ನ ವೀಕ್ ಫೀಲ್ಡ್ ಲಿಗ್ಯಾಂಡ್ ಅಂತೀವಿ. ಜಾಸ್ತಿ ಎನರ್ಜಿನಲ್ಲಿ ಸ್ಪ್ಲಿಟ್ ಮಾಡಿದ್ರೆ ಅದನ್ನ ಸ್ಟ್ರಾಂಗ್ ಲಿಗ್ಯಾಂಡ್. ಸೊ ನಾವು VBT ನಲ್ಲಿ ಲಿಮಿಟೇಷನ್ ನೋಡುವಾಗ ಹೇಳಿದ್ದೆ ನಾನು. ಸೊ VBT ಫೇಲ್ಸ್ ಟು ಎಕ್ಸ್ಪ್ಲೈನ್ ಹೌ ಎ ಲಿಗ್ಯಾಂಡ್ ಈಸ್ ಕನ್ಸಿಡರ್ಡ್ ಆಸ್ ಸ್ಟ್ರಾಂಗ್ ಆರ್ ವೀಕ್ ಅಂತ ಹೇಳ್ಬಿಟ್ಟು ಅದನ್ನ ಓವರ್ಕಮ್ ಮಾಡಿದ್ದು ಯಾವ್ದು ಇವಾಗ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಸೊ ಅದೇನ್ ಹೇಳ್ತಾ ಇದೆ, ಸೊ ಈ CFAC ವ್ಯಾಲ್ಯೂ ಏನಿದೆ, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ, ಇದು ಜಾಸ್ತಿ ಇದ್ರೆ ಎಕ್ಸ್ಟೆಂಟ್ ಆಫ್ ಸ್ಪ್ಲಿಟ್ಟಿಂಗ್ ಆಲ್ಸೋ ಏನಿರುತ್ತೆ, ಜಾಸ್ತಿ ಇರುತ್ತೆ. ಅದು ಸ್ಟ್ರಾಂಗ್ ಲಿಗ್ಯಾಂಡ್ ಅಂತ ಹೇಳ್ಬಿಟ್ಟು. ಸ್ಟ್ರಾಂಗ್ ಲಿಗ್ಯಾಂಡ್ ಮಾತ್ರನೇ ಜಾಸ್ತಿ ಸ್ಪ್ಲಿಟ್ ಮಾಡೋಕ್ ಸಾಧ್ಯ. ವೀಕ್ ಲಿಗ್ಯಾಂಡ್ ಏನಾಗುತ್ತೆ, ಸ್ಮಾಲ್ ಎಕ್ಸ್ಟೆಂಟ್ ಅಲ್ಲಿ ನಿಮಗೆ ಸ್ಪ್ಲಿಟ್ ಮಾಡಿದ್ರೆ, ಸ್ಟ್ರಾಂಗ್ ಲಿಗ್ಯಾಂಡ್ ಮೋರ್ ಎಕ್ಸ್ಟೆಂಟ್ ಅಲ್ಲಿ ಲಿಗ್ಯಾಂಡ್ ಸ್ಪ್ಲಿಟ್ ಮಾಡುತ್ತೆ. ಸೊ ದಟ್ ಡಿಪೆಂಡ್ಸ್ ಅಪಾನ್ ದ ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್. ಸೊ ಇದರ ಬೇಸಿಸ್ ಮೇಲೆ ನಮಗೆ ಒಂದು ಸೀರೀಸ್ ಕೊಟ್ಟಿದ್ದಾನೆ, ಆರ್ಡರ್ ನಲ್ಲಿ ಜೋಡಿಸಿ, ಲಿಗ್ಯಾಂಡ್ಸ್ ಗಳನ್ನ ಆರ್ಡರ್ ನಲ್ಲಿ ಜೋಡಿಸಿದರೆ ಅದನ್ನ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಕರಿತೀವಿ. ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್. ಈ ಸೀರೀಸ್ ನಲ್ಲಿ ಫಸ್ಟ್ ನಿಮಗೆ I ಮೈನಸ್ ಬರುತ್ತೆ, ಅದಾದ್ಮೇಲೆ Br ಮೈನಸ್ ಬರುತ್ತೆ. ನೋಡಿ, ಐ ಆಮ್ ರೈಟಿಂಗ್ ಇನ್ಕ್ರೀಸಿಂಗ್ ಆರ್ಡರ್ ಬರೀತಿದ್ದೀನಿ. ಇನ್ಕ್ರೀಸಿಂಗ್ ಆರ್ಡರ್ ಬರೆಯುವಾಗ ಫಸ್ಟ್ ಏನಿರುತ್ತೆ, ಲೀಸ್ಟ್, ಅದಾದ್ಮೇಲೆ ಹೈಯೆಸ್ಟ್ ಆಗ್ತಾ ಹೋಗುತ್ತೆ. ಸೊ I ಮೈನಸ್, Br ಮೈನಸ್, ಅದಾದ್ಮೇಲೆ SCl ಮೈನಸ್, ಅದಾದ್ಮೇಲೆ ನಿಮಗೆ Cl ಮೈನಸ್ ಆದ್ಮೇಲೆ S ಮೈನಸ್ 2, ಅದಾದ್ಮೇಲೆ F ಮೈನಸ್, ಅದಾದ್ಮೇಲೆ ನಿಮಗೆ OH ಮೈನಸ್. ಸೊ ಅದಾದ್ಮೇಲೆ OH ಮೈನಸ್, ಅದಾದ್ಮೇಲೆ ನಿಮಗೆ ವಾಟರ್ ಬರುತ್ತೆ. ವಾಟರ್ ಆದ್ಮೇಲೆ NCS ಮೈನಸ್, ಐಸೋಥಿಯೋಸೈನೈಡ್. ಸೊ ಅದಾದ್ಮೇಲೆ ನಿಮಗೆ EDTA ಗೊತ್ತಲ್ಲ, ಇಥೈಲಿನ್ ಡೈಅಮೈಡ್ ಟೆಟ್ರಾಸಿಟಿಕ್ ಆಸಿಡ್ -4. ಸೊ ಪಾಲಿಡೆಂಟೆಡ್ ಲಿಗ್ಯಾಂಡ್ ಹೇಳುವಾಗ ಹೇಳಿದ್ದಾನೆ EDTA. ಸೊ ಅದಾದ್ಮೇಲೆ ನಿಮಗೆ ಅಮೋನಿಯಾ, ಅದಾದ್ಮೇಲೆ EN, ಫೈನಲಿ ಸೈನೈಡ್, ಅದಾದ್ಮೇಲೆ ಕಾರ್ಬೋನಿಕ್. So these are the ligands: I minus, Br minus, SCl minus, Cl minus, S minus, F minus, OH minus, water. So NCS minus, EDTA, ammonia, ethylene diamide, chelating group ಇರೋದು bidentate ligand, Cn minus, CO. So ನೋಡಿ, ಇಲ್ಲಿ ಒಂದು ಸೆಟ್ ಆಫ್ ಲಿಗ್ಯಾಂಡ್ಸ್ ಇದೆ, ಸೀರೀಸ್ ಆಫ್ ಲಿಗ್ಯಾಂಡ್ಸ್ ಇದೆ. ಈ ಸೀರೀಸ್ ಆಫ್ ಲಿಗ್ಯಾಂಡ್ಸ್ ನ ನಾನು ಅರೇಂಜ್ ಮಾಡಿದ್ದೀನಿ. ಯಾವ ರೀತಿ ಅರೇಂಜ್ ಮಾಡಿದ್ದೀನಿ, ಇನ್ಕ್ರೀಸಿಂಗ್ ಆರ್ಡರ್ ನಲ್ಲಿ ಅರೇಂಜ್ ಮಾಡಿದ್ದೀನಿ. So these ligands are arranged in a increasing order of their strength, field strength. ಇದರ ಜಾಸ್ತಿ ಸ್ಪ್ಲಿಟ್ ಮಾಡಿದ್ರೆ ಸ್ಟ್ರಾಂಗ್ ಅಂತ, ಕಡಿಮೆ ಸ್ಪ್ಲಿಟ್ ಮಾಡಿದ್ರೆ ವೀಕ್ ಅಂತ. ಸೊ ಜನರಲ್ ಆಗಿ ನೋಡಿ, ಇಲ್ಲಿ ಹ್ಯಾಲೋಜನ್ಸ್ ಎಲ್ಲಿದೆ ನೋಡಿ, ಹ್ಯಾಲೋಜನ್ಸ್ ನೋಡಿ ಫಸ್ಟ್ ಅಲ್ಲೇ ಇದೆ. ಸೊ ಆಕ್ಚುಲಿ ಇಲ್ಲಿ ಹೇಳ್ತಾನೆ ವಾಟರ್ ಗಿಂತ ಹಿಂದೆ ಇರುವಂತವೆಲ್ಲ ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್. ವಾಟರ್ ಗಿಂತ ಹಿಂದೆ ಇರೋವೆಲ್ಲ ಏನು, ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್. ವಾಟರ್ ಇಂದ ಮುಂದೆ ಇರೋವೆಲ್ಲ ಏನು, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್. ಸೊ ದೀಸ್ ಆರ್ ವೀಕ್ ಅಂಡ್ ದೀಸ್ ಆರ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್. ಸೊ ಈ ವೀಕ್ ಫೀಲ್ಡ್, ಸ್ಟ್ರಾಂಗ್ ಫೀಲ್ಡ್ ಅನ್ನೋದು ಯಾವ್ದ್ರ ಮೇಲೆ ಬೇಸಿಸ್ ಆಗಿರುತ್ತೆ ಅಂದ್ರೆ, ಆ ಲಿಗ್ಯಾಂಡ್ ಮೆಟಲಿಗೆ ಬಾಂಡ್ ಮಾಡ್ಕೊಳ್ಳುವಾಗ ಮೆಟಲ್ ನಲ್ಲಿ ಇರ್ತಕ್ಕಂಥ D ಆರ್ಬಿಟಲ್ ಯಾವ ರೀತಿ ಸ್ಪ್ಲಿಟ್ ಆಗಿದೆ. ಹೈಯರ್ ಎಕ್ಸ್ಟೆಂಟ್ ಅಲ್ಲಿ ಸ್ಪ್ಲಿಟ್ ಆಗಿದ್ರೆ ಸ್ಟ್ರಾಂಗ್ ಲಿಗ್ಯಾಂಡ್, ಸ್ಮಾಲರ್ ಎಕ್ಸ್ಟೆಂಟ್ ಅಲ್ಲಿ ಸ್ಪ್ಲಿಟ್ ಆಗಿದ್ರೆ ಅದು ವೀಕ್ ಲಿಗ್ಯಾಂಡ್. ಅರ್ಥ ಆಗ್ತಿದೆಯಾ ಎವ್ರಿವನ್? ಆರ್ ಯು ಫಾಲೋಯಿಂಗ್? ಸೊ ಯಾವಾಗ ಮೆಟಲ್ ಲಿಗ್ಯಾಂಡ್ ಜೊತೆಗೆ ಬಾಂಡ್ ಮಾಡ್ಕೊಳ್ಳುತ್ತೋ ಆಗ ಮೆಟಲ್ಗೆ ಲಿಗ್ಯಾಂಡ್ಸ್ ಇಂದ ಬರ್ತಿರ್ತಕ್ಕಂಥ ಎಲೆಕ್ಟ್ರಾನ್ಸ್ಗೂ ರಿಪಲ್ಷನ್ ಕ್ರಿಯೇಟ್ ಆಗುತ್ತೆ. ಆಗ ಮೆಟಲ್ ನಲ್ಲಿ ಏನಾಗುತ್ತೆ, ರಿಪಲ್ಷನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆಗ ಡಿಜೆನರಸಿ ಆಫ್ ದ D ಆರ್ಬಿಟಲ್. ಸೊ ಈ ರೀತಿ ಇರ್ತಕ್ಕಂಥ ಈಕ್ವಲ್ ಎನರ್ಜಿ ನಲ್ಲಿ ಇರ್ತಕ್ಕಂಥ D ಆರ್ಬಿಟಲ್ ಸ್ಪ್ಲಿಟ್ ಆಗ್ಬಿಟ್ಟು ಎರಡು ಎನರ್ಜಿ ಲೆವೆಲ್ಸ್ ಆಗುತ್ತೆ. ಒಂದಕ್ಕೆ EG ಸೆಟ್ ಅಂತ ಕರಿತೀವಿ, ಅದರಲ್ಲಿ dx² - y² dz² ಇರುತ್ತೆ, ಅಲಾಂಗ್ ದ ಆಕ್ಸಿಸ್ ಇರೋವು. ಇನ್ನೊಂದು D2G ಸೆಟ್ ಅಂತ ಕರಿತೀವಿ, ಇವು ಬಿಟ್ವೀನ್ ದ ಆಕ್ಸಿಸ್ ಇರೋವು.
ಅರ್ಥ ಆಗ್ತಿದ್ಯಾ? ಈ ಎನರ್ಜಿ ಡಿಫ್ರೆನ್ಸ್ ಏನಾದ್ರೂ ಜಾಸ್ತಿ ಇದ್ರೆ ಆಗ CFSE ವ್ಯಾಲ್ಯೂನು ಏನಿರುತ್ತೆ, ಜಾಸ್ತಿ ಇರುತ್ತೆ. ಅದನ್ನ ಏನಂತ ಕರಿತೀರಾ ನೀವು? ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್. ಜನರಲಿ ವಾಟರ್ ಗಿಂತ ಮುಂದೆ ಇರೋಂಥವು. ಸೊ ಐಸೋಥಿಯೋಸೈನೇಟ್ ಆಗಿರ್ಬೋದು, EDTA ಆಗಿರ್ಬೋದು, ಅಮೋನಿಯಾ ಆಗಿರ್ಬೋದು, ಅಥವಾ ಇಥೈಲಿನ್ ಡೈಅಮೈನ್ ಆಗಿರ್ಬೋದು, ಅಥವಾ ಸೈನೈಡ್ ಆಗಿರ್ಬೋದು, ಅಥವಾ ಕಾರ್ಬೋನಿಲ್, CO ಗ್ರೂಪ್. ಸೊ ಇವೆಲ್ಲವೂ ಏನಿವು? ಸ್ಟ್ರಾಂಗ್ ಲಿಗ್ಯಾಂಡ್ಸ್. ಏನಿವು? ಸ್ಟ್ರಾಂಗ್ ಲಿಗ್ಯಾಂಡ್ಸ್. ಅದೇ ರೀತಿ ಹ್ಯಾಲೋಜನ್ಸ್ I-, Br-, Cl-, F-, ಇವೆಲ್ಲ ಏನಿವು? ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್. ಈ ಅರೇಂಜ್ಮೆಂಟ್ ಏನಿದೆ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಆಫ್ ಲಿಗ್ಯಾಂಡ್ಸ್ ನ ನಾವೇನಂತ ಕರಿತೀವಿ? ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಸೊ ಈ ಥಿಯರಿ ನೋಡಿ, ಈಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ಯಾ. ಸೊ ಯಾವಾಗ ಲಿಗ್ಯಾಂಡ್ ಸ್ಟ್ರಾಂಗ್ ಆಗುತ್ತೆ, ಯಾವಾಗ ಲಿಗ್ಯಾಂಡ್ ಅದು ವೀಕ್ ಅಂತ ನೀವು ಹೆಂಗ್ ಕನ್ಸಿಡರ್ ಮಾಡ್ತೀರಾ, ಅಥವಾ ಸ್ಟ್ರಾಂಗ್ ಅಂತ ನೀವು ಹೆಂಗ್ ಕನ್ಸಿಡರ್ ಮಾಡ್ತೀರಾ ಅಂತ ಹೇಳಿ ಈ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಆರ್ ಯು ಫಾಲೋಯಿಂಗ್ ಎವ್ರಿವನ್? ಸೊ ನೆಕ್ಸ್ಟ್ ಎಕ್ಸಾಮಿನೇಷನ್ಗೆ ನಿಮಗೆ ಇದ್ರ ಮೇಲೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಎರಡು ತರ ಕ್ವಶನ್ಸ್ ಅರೈಸ್ ಆಗುತ್ತೆ. ಎಕ್ಸ್ಪ್ಲೈನ್ ದ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್, ಅಥವಾ ಎಕ್ಸ್ಪ್ಲೈನ್ ದ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇನ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಸ್ ಅಂತ ಹೇಳಿ. ಅಂದ್ರೆ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಯಾವ ರೀತಿ ಸ್ಪ್ಲಿಟ್ಟಿಂಗ್ ಆಗುತ್ತೆ, ಟೆಟ್ರಾಹೆಡ್ರಲ್ ನಲ್ಲಿ ಯಾವ ರೀತಿ ಸ್ಪ್ಲಿಟ್ಟಿಂಗ್ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ. ಸೊ side heading to crystal field splitting in octahedral complexes. Crystal field splitting in octahedral complexes. Crystal field splitting in octahedral complex. In octahedral complex. Crystal field splitting in octahedral complex. ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಯಾವ ರೀತಿ ಈ ಕ್ರಿಸ್ಟಲ್ ಫೀಲ್ಡ್ ಅಂದ್ರೆ ಮೆಟಲ್ ನಲ್ಲಿ ಇರೋ ಡಿ ಆರ್ಬಿಟಲ್ಸ್ ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ, ಈ ಲಿಗ್ಯಾಂಡ್ ಮತ್ತೆ ಮೆಟಲ್ ನಡುವೆ ಇರುವಂತ ಏನು ಸ್ಪೇಸ್ ಇದೆ ಅದನ್ನ ಕ್ರಿಸ್ಟಲ್ ಫೀಲ್ಡ್ ಅಂತ ಕರೀತಾರೆ, ಹೌದಾ? ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ನಾನು. ಸೊ ಈಗ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಂದ್ರೆ ಗೊತ್ತಾಗುತ್ತೆ ನಿಮಗೆ. ಕೋಆರ್ಡಿನೇಷನ್ ನಂಬರ್ ಎಷ್ಟಮ್ಮ? ಕೋಆರ್ಡಿನೇಷನ್ ನಂಬರ್ ಹಿಯರ್ ಈಸ್ 6. ಕೋಆರ್ಡಿನೇಷನ್ ನಂಬರ್ ಈಸ್ 6. ಅದರ ಮೀನಿಂಗ್ ಏನು? 6 ಕೋಆರ್ಡಿನೇಷನ್ ಬಾಂಡ್ ಇರುತ್ತೆ. ಒಂದು ಮೆಟಲ್ಗೆ 6 ಲಿಗ್ಯಾಂಡ್ಸ್ ಸರೌಂಡ್ ಆಗಿರುತ್ತೆ. ಆಕ್ಟಾಹೆಡ್ರಲ್ ಸೈಟ್ ಅಲ್ಲಿ ಲಿಗ್ಯಾಂಡ್ಸ್ ಏನಾಗುತ್ತೆ ಲೊಕೇಟ್ ಆಗಿರುತ್ತೆ. ಸೊ ಟೇಕ್ ಎ ಮೆಟಲ್ ಹಿಯರ್, ಇಲ್ಲೊಂದು ಮೆಟಲ್ ತಗೊಳ್ಳಿ. ಈ ಮೆಟಲ್ಗೆ ಸೊ 6 ಲಿಗ್ಯಾಂಡ್ಸ್ ಸರೌಂಡ್ ಆಗಿದೆ. ಅದರಲ್ಲಿ 4 ಆರ್ ಇನ್ ಎ ಪ್ಲೇನ್. 1, 2, 3, 4. These 4 ligands are present on the plane. On the plane. 4 ligands ಏನಾಗಿದೆ ನೋಡಿ, ಪಾಯಿಂಟ್ ಚಾರ್ಜಸ್ ಬರ್ತಿಲ್ಲ. ಇಲ್ಲಿ ಬರ್ತೀನಿ ಪಾಯಿಂಟ್ ಚಾರ್ಜಸ್. ನೆಗೆಟಿವ್ ಲಿಗ್ಯಾಂಡ್ ಆಗಿದ್ರೆ ಪಾಯಿಂಟ್ ಚಾರ್ಜಸ್, ನ್ಯೂಟ್ರಲ್ ಲಿಗ್ಯಾಂಡ್ ಆಗಿದ್ರೆ ಡೈಪೋಲ್, ಹೌದಾ? ಸೊ ಇವೇನಿವು ಡಾಟೆಡ್ ಇರೋದೇನಿವು ಲಿಗ್ಯಾಂಡ್ಸ್, ಏನಮ್ಮ ಇವು ಲಿಗ್ಯಾಂಡ್ಸ್. 6 ಲಿಗ್ಯಾಂಡ್ಸ್ ಇದೆ. ಅದರಲ್ಲಿ 4 ಆರ್ ಗೆ ಪ್ಲೇನ್, 2 are perpendicular to the plane. One is on the front side, one is on the back side. So ಈ ಮೆಟಲ್ ಇಂದ ಲಿಗ್ಯಾಂಡ್ ಇಂದ ಮೆಟಲ್ ಗೆ ಬಾಂಡ್ ಆಗಿದೆ. So these 4 are present along the plane and these 2 are what? Perpendicular to the plane. ಈಗ ನೀವು ಆಕ್ಸಿಸ್ ಬರ್ಕೊಳ್ಳೋದಾದ್ರೆ ನೋಡಿ, so this is x axis ಅಲ್ವಾ? ಎಂತ ಆಕ್ಸಿಸ್ ಇದು? x axis. ಇದೆಂತ ಆಕ್ಸಿಸ್ ಇದು? y axis ಅಲ್ವಾ? ಇದೆಂತ ಆಕ್ಸಿಸ್ ಇದು? Z axis. ಎಂತ ಇದು? Z axis. You just observe here, ನೋಡಿ ಇಲ್ಲ ಅರ್ಥ ಮಾಡ್ಕೊಳ್ಳಿ. ನಾನು ಪಾಯಿಂಟ್ಸ್ ಏನೇನು ಇಟ್ಟಿದ್ದೀನಿ ಅವೆಲ್ಲ ಲಿಗ್ಯಾಂಡ್ಸ್ ಅಲ್ವೇನಪ್ಪ. ಸೆಂಟರ್ ನಲ್ಲಿ ಏನಿದೆ? ಮೆಟಲ್ ಇದೆ. ಈಗ ಈ ಪಾಯಿಂಟ್ ಗಳು ಏನಿದಾವೆ, ಈ ಪಾಯಿಂಟ್ ಗಳೆಲ್ಲ ಎಲ್ಲಿದಾವೆ? ಅಲಾಂಗ್ ದ ಆಕ್ಸಿಸ್ ಇದಾವೆ. ಎಲ್ಲಿದಾವೆ? ಅಲಾಂಗ್ ದ ಆಕ್ಸಿಸ್. ಅಂದ್ರೆ ಇದರರ್ಥ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಲಿಗ್ಯಾಂಡ್ಸ್ ಮೆಟಲ್ಗೆ ಏನ್ ಬಾಂಡ್ ಮಾಡ್ಕೊಂಡಿದೆ, ಅಲಾಂಗ್ ದ ಆಕ್ಸಿಸ್ ನಲ್ಲಿ ಬಾಂಡ್ ಮಾಡ್ಕೊಂಡಿದೆ. In octahedral complex, ligands approaches the central metal atom along the axis. Axis ಇನ ಮೇಲ್ಗಡೆಗೆ ಬಂದಿದೆ. ಇಲ್ಲೂ x axis ಮೇಲೇನೆ ಬಂದಿದೆ, ಇಲ್ಲಿ y axis ಮೇಲೆ ಬಂದಿದೆ, ಇಲ್ಲಿ z axis ಮೇಲೇನೆ ಬಂದಿದೆ. ಅರ್ಥ ಆಗ್ತಿದ್ಯಾ? In the octahedral complex, ligand approaches the central metal atom along the axis. ಹೌದಾ? ಸೊ ಈಗ ನೋಡೋಣ.
ಸೊ ಇದು ಎನರ್ಜಿ ಲೆವೆಲ್ ಅಂತ ತಗೊಳ್ತೀನಿ, ಇದೇನಿದು ಎನರ್ಜಿ ಲೆವೆಲ್. ಸೊ ಇಲ್ಲಿ ಫಸ್ಟ್ ಮೆಟಲ್ ಏನಿರುತ್ತೆ ಫ್ರೀ ಸ್ಟೇಟ್ ಅಲ್ಲಿ ಇರುತ್ತೆ, ಇನ್ನ ಯಾವುದೇ ಲಿಗ್ಯಾಂಡ್ ಇಂದ ಇನ್ಫ್ಲೂಯೆನ್ಸ್ ಆಗಿರೋದಿಲ್ಲ. ಹಿಯರ್ ಮೆಟಲ್ ಈಸ್ ಇನ್ ಎ ಫ್ರೀ ಸ್ಟೇಟ್, ಮೆಟಲ್ ಪ್ರೆಸೆಂಟ್ ಇನ್ ಎ ಫ್ರೀ ಸ್ಟೇಟ್. ಯಾವ್ಯಾವ ಆರ್ಬಿಟಲ್ಸ್ ಇದು? ಒಂದು DXY, ಇನ್ನೊಂದು DYZ, ಇನ್ನೊಂದು DZX, ಇನ್ನೊಂದು DX² ಮೈನಸ್ Y², ಇನ್ನೊಂದು DZ². 5 ಆರ್ಬಿಟಲ್ಸ್ ಈಕ್ವಲ್ ಎನರ್ಜಿ ಡಿಜೆನರೇಟ್ ಸ್ಟೇಟ್ ನಲ್ಲಿದೆ ಯಾವಾಗ ಮೆಟಲ್ ಅಲೋನ್ ಆಗಿದ್ದಾಗ. ಈ ಅಲೋನ್ ಆಗಿ ಸಿಂಗಲ್ ಆಗಿರ್ತಕ್ಕಂಥ ಮೆಟಲ್ಗೆ ಲಿಗ್ಯಾಂಡ್ಸ್ ಬಂದು ಸರೌಂಡ್ ಆದಾಗ ಮೆಟಲ್ ಏನಾಗುತ್ತೆ? ಎಕ್ಸೈಟ್ ಆಗುತ್ತೆ. ಮೆಟಲ್ ಏನಾಗುತ್ತೆ? ಎಕ್ಸೈಟೆಡ್ ಆಗುತ್ತೆ. ಸೊ ಆಗ ಎನರ್ಜಿ ಆಫ್ ದ ಮೆಟಲ್ ಏನಾಗುತ್ತೆ? ಡಿ ಆರ್ಬಿಟಲ್ ನಲ್ಲಿ ಇರ್ತಕ್ಕಂಥ ಎನರ್ಜಿ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಅದೇನಾಗುತ್ತೆ? ಈಗ ಎಕ್ಸೈಟೆಡ್ ಸ್ಟೇಟ್ ಗೆ ಬರುತ್ತೆ. ಯಾವ ಸ್ಟೇಟ್ ಗೆ ಬರುತ್ತೆ? ಎಕ್ಸೈಟೆಡ್ ಸ್ಟೇಟ್. ಇವೆರಡರಲ್ಲೂ ಡಿಜೆನರಸಿ ಇದೆ, ಇವೆರಡರಲ್ಲೂ ಡಿಜೆನರಸಿ ಇದೆ. ಇದರಲ್ಲೂ ಆಲ್ ದ 5 ಬಾಕ್ಸಸ್ ಹ್ಯಾವಿಂಗ್ ಈಕ್ವಲ್ ಎನರ್ಜಿ, ಇದರಲ್ಲೂ ಆಲ್ ದ 5 ಬಾಕ್ಸಸ್ ಇಸ್ ಹ್ಯಾವಿಂಗ್ ಈಕ್ವಲ್ ಎನರ್ಜಿ. ಸೊ ಇದು ಮೆಟಲ್ ಇನ್ ಎ ಫ್ರೀ ಸ್ಟೇಟ್, ಒಬ್ನೇ ಆರಾಮಾಗಿ ಅಲೋನ್ ಆಗಿದ್ದಾಗ. ಸೊ ಯಾವಾಗ ಆ ಅಲೋನ್ ಆಗಿರುವಂತ ಮೆಟಲ್ಗೆ ಲಿಗ್ಯಾಂಡ್ಸ್ ಸರೌಂಡ್ ಆಗುತ್ತೋ ಆಗ ಮೆಟಲ್ ನಲ್ಲಿ ಆಟೋಮೆಟಿಕಲಿ ಎನರ್ಜಿ ಜಾಸ್ತಿ ಆಗಿ ಎಕ್ಸೈಟೆಡ್ ಸ್ಟೇಟ್ ಗೆ ಬರುತ್ತೆ. ಇಲ್ಲಿನೂ ಇನ್ನ ಡಿ ಆರ್ಬಿಟಲ್ಸ್ ಗೆ ಸೇಮ್ ಎನರ್ಜಿ ಇದೆ, ಡಿಜೆನರೇಟ್ ಸ್ಟೇಟ್ ಇದೆ. ಸೊ ಸರೌಂಡ್ ಆಗಿದೆ, ಲಿಗ್ಯಾಂಡ್ಸ್ ಏನಾಗಿದೆ? ಮೆಟಲ್ ಗೆ ಸರೌಂಡ್ ಆಗಿದೆ. ಸರೌಂಡ್ ಆದ್ಮೇಲೆ ಸುಮ್ಮನೆ ಇರ್ತಾವ? ಲಿಗ್ಯಾಂಡ್ಸ್ ಏನ್ ಮಾಡ್ತವೆ? ಸೊ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಮಾಡ್ಬಿಟ್ಟು ವೇಕೆಂಟ್ ಆರ್ಬಿಟಲ್ ಆಫ್ ದ ಮೆಟಲ್ ಗೆ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಕೋಆರ್ಡಿನೇಷನ್ ಬಾಂಡ್ ನ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಈ ರೀತಿ ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಶನ್ ಮಾಡ್ಕೊಳ್ಳುವಾಗ ಈ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಅಲ್ಲಿ ಲಿಗ್ಯಾಂಡ್ಸ್ ಎಲ್ಲಿಂದ ಬಂದಿದಾವಪ್ಪ? ಅಲಾಂಗ್ ದ ಆಕ್ಸಿಸ್ ಬಂದಿದಾವೆ. ಅಲಾಂಗ್ ದ ಆಕ್ಸಿಸ್ ಬಂದಿರೋದ್ರಿಂದ DX² ಮೈನಸ್ Y² ಮತ್ತೆ DZ² ಅಲಾಂಗ್ ದ ಆಕ್ಸಿಸ್ ಇತ್ತಲ್ವ ಲೋಬದು, ಇದಕ್ಕೆ ಎನರ್ಜಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಯಾಕೆ? ರಿಪಲ್ಷನ್ ಇವಕ್ಕೆ ಏನಾಗ್ತವೆ? ಜಾಸ್ತಿ ಆಗ್ತವೆ. ಆಗ ನಿಮಗೆ ಎರಡು ಆರ್ಬಿಟಲ್ ಗೆ ಎನರ್ಜಿ ಜಾಸ್ತಿ ಆಯಿತು. ಯಾವ್ಯಾವು? DX² ಮೈನಸ್ Y², ಇನ್ನೊಂದು DZ². ಇದನ್ನ ಈಜಿ ಸೆಟ್ ಆಫ್ ಆರ್ಬಿಟಲ್ಸ್ ಅಂತ ಕರೀತೀರಿ. ಹೌದೇನಪ್ಪ? ಯಾವಾಗ ಲಿಗ್ಯಾಂಡ್ ಅಲಾಂಗ್ ದ ಆಕ್ಸಿಸ್ ಬಂದು ಮೆಟಲ್ಗೆ ಬಾಂಡ್ ಮಾಡ್ಕೊಳ್ಳುತ್ತೋ ಆಗ ಆಟೋಮೆಟಿಕಲಿ ಈಜಿ ಸೆಟ್ ಆಫ್ ಆರ್ಬಿಟಲ್ ಗೆ ಎನರ್ಜಿ ಏನಾಯ್ತು? ಜಾಸ್ತಿ ಆಯ್ತು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ. ಯಾಕಿಲ್ಲಿ ಜಾಸ್ತಿ ಆಗ್ತಿದೆ ಅಂದ್ರೆ ಲಿಗ್ಯಾಂಡ್ಸ್ ಆರ್ ಅಪ್ರೋಚಿಂಗ್ ದ ಮೆಟಲ್ ಆಟಮ್ ಅಲಾಂಗ್ ದ ಆಕ್ಸಿಸ್. ಅಲಾಂಗ್ ದ ಆಕ್ಸಿಸ್ ಬರ್ತಿರೋದ್ರಿಂದ ಅಲಾಂಗ್ ದ ಆಕ್ಸಿಸ್ ಇರ್ತಕ್ಕಂಥ ಆರ್ಬಿಟಲ್ಸ್ ಗೆ ರಿಪಲ್ಷನ್ ಜಾಸ್ತಿ ಆಗಿ ಅವಕ್ಕೆ ಎನರ್ಜಿ ಏನಾಯ್ತು? ಕಡಿಮೆ ಆಯ್ತು. ಆದ್ರೆ ಬಿಟ್ವೀನ್ ದ ಆಕ್ಸಿಸ್ ಇರೋ ಆರ್ಬಿಟಲ್ಸ್ ಇರ್ತಲ್ಲ 3, ಯಾವ್ಯಾವು? T2G ಸೆಟ್, DXY, DYZ, DZX. ಇವು T2G ಸೆಟ್ ಆಫ್ ಆರ್ಬಿಟಲ್. ಇವಕ್ಕೆ ಎನರ್ಜಿ ಏನಾಯ್ತು? ಕಡಿಮೆ ಆಯ್ತು. ಯಾಕೆಂದ್ರೆ ಇವು ಬಿಟ್ವೀನ್ ದ ಆಕ್ಸಿಸ್ ಇದಾವೆ, ಇವು ಅಲಾಂಗ್ ದ ಆಕ್ಸಿಸ್ ಇದೆ. ಆದ್ರೆ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಲಿಗ್ಯಾಂಡ್ಸ್ ಎಲ್ಲಿಂದ ಬರ್ತಿದೆ? ಅಲಾಂಗ್ ದ ಆಕ್ಸಿಸ್ ಬರ್ತಾ ಇದೆ. ಹಾಗಾಗಿ ಅಲಾಂಗ್ ದ ಆಕ್ಸಿಸ್ ಇರ್ತಕ್ಕಂಥ ಆರ್ಬಿಟಲ್ ಇಜಿ ಸೆಟ್ ಗೆ ಎನರ್ಜಿ ಏನಾಯ್ತು? ಜಾಸ್ತಿ ಆಯ್ತು. ಇದಕ್ಕೆ ಎನರ್ಜಿ ಏನಾಯ್ತು? ಕಡಿಮೆ ಆಯ್ತು. ಆಕ್ಚುಲಿ ಇಷ್ಟಿರ್ಬೇಕಾಗಿತ್ತಲ್ವಾ ಎನರ್ಜಿ? ಇಲ್ಲಿಂದ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ ಇದು? ಸೊ ದಿಸ್ ಇಸ್ ವ್ಯಾಲ್ಯೂ ಕೊಡ್ತಾರೆ ಅವನು. ಸೊ ದಿಸ್ ಇಸ್ ವಾಟ್? 3/5 ಡೆಲ್ಟಾ ಟಿ. ಡೆಲ್ಟಾ ಅಂದ್ರೆ ಡಿಫರೆನ್ಸ್, ಡೆಲ್ಟಾ ಅಂದ್ರೆ ಡಿಫರೆನ್ಸ್. ಟಿ ಸಾರಿ ಓ ಅಂದ್ರೆ ಆಕ್ಟಾಹೆಡ್ರಲ್, ಓ ಅಂದ್ರೆ ಆಕ್ಟಾಹೆಡ್ರಲ್. ಸೊ ಇಲ್ಲಿಂದ ಇಲ್ಲಿ ಎನರ್ಜಿ ಏನಾಗಿದೆ? ಕಡಿಮೆ ಆಗಿದೆ ಅಲ್ವಾ? ಎಷ್ಟು ಕಡಿಮೆ ಆಗಿದೆ ಇಲ್ಲಿ? 2/5 ಡೆಲ್ಟಾ ಓ. ಸೊ ಇವೆರಡು ನಡುವೆ ಇರ್ತಕ್ಕಂಥ ಡಿಫರೆನ್ಸ್ ನ ನೀವೇನಂತ ಕರಿತೀರಿ? CFS. ಈ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ, ದಟ್ ಈಸ್ ವಾಟ್? ಡೆಲ್ಟಾ ಓ. O refers octahedral. O refers octahedral. So this is the energy level diagram of crystal field splitting. Crystal field splitting in octahedral complex. Octahedral complex ಅಲ್ಲಿ ligand central metal atom ಗೆ along the axis ಆ ಪಾಯಿಂಟ್ಸ್ ನ ಬರಿಬೇಕು. ಇಲ್ಲಿ ಪಾಯಿಂಟ್ಸ್ ನ ಬರಿಬೇಕು. ಒಂದೊಂದೇ ಪಾಯಿಂಟ್ ಬರೆಯೋದಾದ್ರೆ ಮೊದಲನೇ ಪಾಯಿಂಟ್ ಬರೆಯೋದಾದ್ರೆ in octahedral complex. In octahedral complex, a central metal atom is surrounded by
how many ligands? 6 ligands. Is surrounded by 6 ligands. ಯಾವುದೇ ಒಂದು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ 6 ligands ಗೆ ಸರೌಂಡ್ ಆಗಿರುತ್ತೆ. ಅದರಲ್ಲಿ 4 are in a plane, 2 are perpendicular to the plane. ಆದ್ರೆ ಇಲ್ಲಿ ligands ಏನ್ 6 ligands ಸರೌಂಡ್ ಆಗಿದೆ ಮೆಟಲ್ಗೆ, ಎಲ್ಲಾ ligands ಅಲಾಂಗ್ ದ ಆಕ್ಸಿಸ್ ಬಂದಿದೆ. ಏನ್ ಬಂದಿದೆ? ಅಲಾಂಗ್ ದ ಆಕ್ಸಿಸ್ ಬಂದಿದೆ. ಅದು ಬಂದಿದೆ ನೆಕ್ಸ್ಟ್ ಪಾಯಿಂಟ್. In octahedral complex, ligands approach the central metal atom along the axis. Along the axis X, Y, Z ಮೂರು ಆಕ್ಸಿಸ್ ಗಳ ಮೇಲೇನೆ ligands ಬಂದಿರುವಂತದ್ದು. What is the direction of ligand in the octahedral complex? Along the axis. So along the axis ಮೇಲೆ ಬಂದು ಮೆಟಲ್ ಜೊತೆಗೆ ಏನ್ ಮಾಡ್ಕೊಂಡಿದೆ? ಇದು ಬಾಂಡ್ ಮಾಡ್ಕೊಂಡಿದೆ. As a result, degeneracy equal energy. Degeneracy of d orbitals splits into two sets. ಯಾವ್ಯಾವ ಸೆಟ್? Splits into two sets. ಒಂದು Eg set. Eg ನಲ್ಲಿ ಯಾವ್ದು ಬರುತ್ತೆ? dx square minus y square ಮತ್ತೆ dz square. And ಇನ್ನೊಂದು ಯಾವುದು? T2g. T2g ನಲ್ಲಿ ಯಾವ್ಯಾವ? dxy, dyz, dzx. As a result of this ligand approaching the central metal atom along the axis ಮೇಲೆ ಬಂದಿದ ತಕ್ಷಣ, so degeneracy of the d orbital splits into two sets, Eg and T2g. So next point ಅಲ್ಲಿ ಏನು ಬರೀತೀರಾ? Eg set of orbital, Eg set gets higher energy. Eg set gets higher energy. ನೋಡಿ, Eg set ಗೆ ಏನಾಗಿದೆ? ಎನರ್ಜಿ ಜಾಸ್ತಿ ಆಗಿದೆ. Due to more repulsion. And T2g set gets lower energy due to less repulsion. Next, last point too. The energy difference between Eg and T2g set. Eg and T2g set is represented by delta naught. Delta O. O stand for octahedral complex. So example ಕೇಳ್ತಾರೆ, explain the crystal field splitting in octahedral complex ಅಂದ್ಬಿಟ್ಟು, ಆಗ ನೀವು ಮೆಟಲ್ ಅಲ್ಲಿ ಯಾವ ರೀತಿ 6 ligands ಸರೌಂಡ್ ಆಗಿದೆ ನೋಡಿ ಬರೆದ್ಬಿಟ್ಟು, ಅದಾದ್ಮೇಲೆ ಈ ರೀತಿ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಬರೀರಿ. ಅಲ್ಲಿ Eg ಮೇಲಿರುತ್ತೆ, T2g ಕೆಳಗಿರುತ್ತೆ. ಸೊ Eg ಎಷ್ಟು ಜಾಸ್ತಿ ಆಗಿದೆ ಎನರ್ಜಿ? 3/5 ಡೆಲ್ಟಾ ನಾಟ್. T2g ಎಷ್ಟು ಎನರ್ಜಿ ಕಡಿಮೆ ಆಗಿದೆ? 2/5 ಡೆಲ್ಟಾ ನಾಟ್. ಇದು ವ್ಯಾಲ್ಯೂಸ್, ಎಕ್ಸಾಕ್ಟ್ ವ್ಯಾಲ್ಯೂಸ್ ದೇ ಗಿವನ್, ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್. ಓಕೆನಾ? ಸೊ ಅದಾದ್ಮೇಲೆ ಏನು ಹೇಳ್ತಾನೆ, ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಗೆ 6 ligands ಸರೌಂಡ್ ಆಗಿದೆ. ಸೊ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಲಿಗ್ಯಾಂಡ್ ಸೆಂಟ್ರಲ್ ಮೆಟಲ್ ಯಾವ ರೀತಿ ಅಪ್ರೋಚ್ ಆಗಿದೆ? ಸೊ ಅಪ್ರೋಚ್ ದ ಸೆಂಟ್ರಲ್ ಮೆಟಲ್ ಆಟಮ್ ಅಲಾಂಗ್ ದ ಆಕ್ಸಿಸ್. ಇಲ್ಲಿ ಆಕ್ಸಿಸ್ ಇನ ಮೇಲ್ಗಡೆನೆ ಲಿಗ್ಯಾಂಡ್ ಬಂದಿದೆ. ಸೊ ಹಾಗಾಗಿ ಅಲಾಂಗ್ ದ ಆಕ್ಸಿಸ್ ಬಂದಿರೋದ್ರಿಂದ ಆಸ್ ಎ ರಿಸಲ್ಟ್ ಡಿಜೆನರಸಿ ಆಫ್ ದ ಡಿ ಆರ್ಬಿಟಲ್ ಸ್ಪ್ಲಿಟ್ಸ್ ಇಂಟು T2g ಅಂಡ್ Eg set ಅಲ್ವಾ? ಸೊ ನೆಕ್ಸ್ಟ್ Eg set ಗೆ ಎನರ್ಜಿ ಏನಾಗಿದೆ? ಜಾಸ್ತಿ ಆಗಿದೆ. ಯಾಕೆ Eg ಗೆ ಜಾಸ್ತಿ ಆಗಿದೆ?
ದಟ್ ಈಸ್ ವೆರಿ ಇಂಪಾರ್ಟೆಂಟ್. Eg ಸೆಟ್ಗೆ ಯಾಕೆ ಎನರ್ಜಿ ಜಾಸ್ತಿ ಆಗಿದೆ? ಬಿಕಾಸ್ ಇಲ್ಲಿ dx² - y² ಅಂಡ್ dz² ಇದಾವೆ. ಇದರಲ್ಲಿ ಲೋಬ್ಸ್ ಆಫ್ ದ d ಆರ್ಬಿಟಲ್ ಪ್ರೆಸೆಂಟ್ ಅಲಾಂಗ್ ದ ಆಕ್ಸಿಸ್ ಇರೋದ್ರಿಂದ ಈ Eg ಸೆಟ್ಗೆ ಎನರ್ಜಿ ಏನಾಗಿದೆ? ಜಾಸ್ತಿ ಆಗಿದೆ. ಅಂಡ್ T2g ಸೆಟ್ಗೆ ಎನರ್ಜಿ ಏನಾಗಿದೆ? ಕಡಿಮೆ ಆಗಿದೆ. ಹೌದಾ? ಅದೇ ಬರ್ತಿರೋದು ನೆಕ್ಸ್ಟ್ ಪಾಯಿಂಟ್. So Eg set gets higher energy due to more repulsion and T2g set gets lower energy due to less repulsion. Last point ಏನು? The energy difference between Eg and T2g set orbitals is represented by delta O. So this ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. Explain crystal field splitting in octahedral complex. ಬಹಳ ಸತಿ ಕೇಳಿದಾನೆ ಕೂಡ ಕ್ವಶನ್. ಓಕೆನಾ? ಸೊ ಇದಿಷ್ಟು ಬರಿಬೇಕಾಗುತ್ತೆ. ಓಕೆನಾ? ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇನ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇನ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್. ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಬಂದು ಯಾವ ತಗೊಂಡ್ರೆ ಈಗ? ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್. ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಸ್ಟ್ರಕ್ಚರ್ ಬರ್ಕೊಂಡ್ರೆ ನೀವು ಈ ಸೆಂಟ್ರಲ್ ಮೆಟಲ್ ಆಟಮಿಗೆ 4 ಲಿಗ್ಯಾಂಡ್ಸ್ ಸರೌಂಡ್ ಆಗಿರುತ್ತೆ. ಕೋಆರ್ಡಿನೇಷನ್ ನಂಬರ್ ಎಷ್ಟಾಗಿರುತ್ತೆ ಇಲ್ಲಿ? 4. ಕೋಆರ್ಡಿನೇಷನ್ ನಂಬರ್ ಎಷ್ಟಮ್ಮ? 4 ligands are surrounded to the central metal atom in a tetrahedron structure. So first ligand ಇಲ್ಲಿದೆ, second one ಇಲ್ಲಿದೆ, third one ಇಲ್ಲಿದೆ, fourth one ಇಲ್ಲಿದೆ. ನೋಡಿ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಬರುತ್ತೆ. ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್. ಹೌದಾ? ಇಲ್ಲಿ ಆಕ್ಸಿಸ್ ಬರುತ್ತೆ ನೋಡಿ. ಸೊ ಇದು ಎಕ್ಸ್ ಆಕ್ಸಿಸ್, ಇದು y ಆಕ್ಸಿಸ್, ಇದು z ಆಕ್ಸಿಸ್ ಅಲ್ವಾ? ನೋಡಿ ಈ ಲಿಗ್ಯಾಂಡ್ಸ್ ಎಲ್ಲೆಲ್ಲಿದಾವ ನೋಡಿ. ಲಿಗ್ಯಾಂಡ್ಸ್ ಎಲ್ಲೆಲ್ಲಿದಾವ ನೋಡಿ. ಲಿಗ್ಯಾಂಡ್ಸ್ ನೋಡ್ರಿ ಎಲ್ಲೆಲ್ಲಿದಾವ ಈಗ. Ligands are present in between the axis. ಇಲ್ಲಿ x ಇದೆ, y ಇದೆ, z ಇದೆ. ಆದ್ರೆ ಲಿಗ್ಯಾಂಡ್ ನೋಡಿ in between the axis. ಇಲ್ಲಿ ಕೂಡ in between the axis. ಇಲ್ಲಿ ಕೂಡ in between the axis ಇದೆ. So here ligands are approaching a central metal atom in between the axis. In between the axis ಇರೋದು ಯಾವ ಲೋಬ್ಸ್? dxy, dyz, dzx. ಇದು ಎನರ್ಜಿ ಲೆವೆಲ್ ಡಯಾಗ್ರಾಮ್ ಬಂದಾಗ ಫಸ್ಟ್ ಫ್ರೀ ಸ್ಟೇಟ್ ಅಲ್ಲಿ ಇದೇ ತರ ಈಕ್ವಲ್ ಎನರ್ಜಿ ಇರುತ್ತೆ. ನೆಕ್ಸ್ಟ್ ಎಕ್ಸೈಟೆಡ್ ಆಗುತ್ತೆ. ಅದಾದ ಮೇಲೆ ಇಲ್ಲಿ ಏನಾಗುತ್ತೆ? ನಿಮಗೆ ಚೇಂಜ್ ಆಗುತ್ತೆ. ಸೊ ಇದೇನಾಗಬೇಕು? ಇನ್ ಬಿಟ್ವೀನ್ ದ ಆಕ್ಸಿಸ್ ಬಂದಾಗ ಏನಾಗಬೇಕು? ಅಲಾಂಗ್ ದ ಆಕ್ಸಿಸ್ ಬಂದಾಗ ಹಂಗಿತ್ತು. ಈಗ ಬಿಟ್ವೀನ್ ದ ಆಕ್ಸಿಸ್ ಬರ್ತಿರೋದ್ರಿಂದ ಏನಾಗುತ್ತೆ? ಇದು ರಿವರ್ಸ್ ಆಗುತ್ತೆ. ಸೊ ರಿವರ್ಸ್ ಆದಾಗ ನಿಮಗೆ T2g ಸೆಟ್ ಆಫ್ ಆರ್ಬಿಟಲ್ ಗೆ ಏನಾಗುತ್ತೆ? ಎನರ್ಜಿ ಜಾಸ್ತಿ. dxy, dyz, dzx. So this is what T2g set of orbitals. So this T2g set of orbital gets higher energy. ಯಾಕೆಂದ್ರೆ ಇಲ್ಲಿ ಲೋಬ್ಸ್ ಗಳಿಗೆ ಎಲ್ಲಿರ್ತವೆ? ಲೋಬ್ಸ್ ಇನ್ ಬಿಟ್ವೀನ್ ದ ಆಕ್ಸಿಸ್ ಇದೆ. ಲಿಗ್ಯಾಂಡ್ ಎಲ್ಲಿಂದ ಬರ್ತಿದೆ? ಇನ್ ಬಿಟ್ವೀನ್ ದ ಆಕ್ಸಿಸ್ ಬರ್ತಾ ಇದೆ. ಹಾಗಾಗಿ T2g ಸೆಟ್ ಆಫ್ ಆರ್ಬಿಟಲ್ ಗೆ ಎನರ್ಜಿ ಏನಾಗಿದೆ? ಜಾಸ್ತಿ ಆಯಿತು. ಸೊ ಎಷ್ಟು ಜಾಸ್ತಿ ಆಯ್ತು ಎನರ್ಜಿ T2g ಸೆಟ್ ಗೆ? ಸೇಮ್ 2/5 ಡೆಲ್ಟಾ ಟಿ ಬರೀ. ಸೊ ಅದೇ ರೀತಿ Eg ಸೆಟ್ ಆಫ್ ಆರ್ಬಿಟಲ್ ಅಲಾಂಗ್ ದ ಆಕ್ಸಿಸ್ ಇರೋದ್ರಿಂದ ಅದಕ್ಕೇನಾಗುತ್ತೆ? dx² - y² ಮತ್ತೆ dz². Eg ಸೆಟ್ ಆಫ್ ಆರ್ಬಿಟಲ್ ಏನಾಯ್ತು? ಎನರ್ಜಿ ಕಡಿಮೆ ಆಯಿತು. ಎಷ್ಟು ಕಡಿಮೆ ಆಯಿತು? 3/5 ಡೆಲ್ಟಾ ಟಿ. ಸೊ T2g ಮತ್ತೆ Eg ಸೆಟ್ ಆಫ್ ಆರ್ಬಿಟಲ್ ನಡುವೆ ಡಿಫರೆನ್ಸ್, ಎನರ್ಜಿ ಡಿಫರೆನ್ಸ್ ಇದೆಯಲ್ವಾ? ಇದನ್ನ ಏನಂತ ಕರೀತೀರಾ ನೀವು? ಡೆಲ್ಟಾ ಟಿ ಅಂತ ಕರೀತೀರಾ. ಸೊ ಈ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಸ್ ಅಲ್ಲಿ ಮೆಟಲ್ ಏನ್ 4 ಲಿಗ್ಯಾಂಡ್ ಇದೆ ಅವು ಇನ್ ಬಿಟ್ವೀನ್ ದ ಆಕ್ಸಿಸ್ ಇದಾವೆ. ಇನ್ ಬಿಟ್ವೀನ್ ದ ಆಕ್ಸಿಸ್ ಇರೋದ್ರಿಂದ ಎನರ್ಜಿ ಲೆವೆಲ್ ಡಯಾಗ್ರಾಮ್ ನಲ್ಲಿ T2g ಮೇಲೆ ಹೋಗುತ್ತೆ, Eg ಕೆಳಗಡೆ ಬರುತ್ತೆ. ಲಾಸ್ಟ್ ಮಾಡಿದ್ವಲ್ಲ ನಾವು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಅಲ್ಲಿ ಅಲಾಂಗ್ ದ ಆಕ್ಸಿಸ್ ಬಂದಿತ್ತು. ಅಲಾಂಗ್ ದ ಆಕ್ಸಿಸ್ ಇರೋದ್ರಿಂದ Eg ಮೇಲೆ T2g ಕೆಳಗಿತ್ತು. ಆದ್ರೆ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಸ್ ಅಲ್ಲಿ ಬಿಟ್ವೀನ್ ದ ಆಕ್ಸಿಸ್ ಲಿಗ್ಯಾಂಡ್ಸ್ ಬಂದಿರೋದ್ರಿಂದ T2g ಮೇಲಿದೆ, Eg ಕೆಳಗಡೆಗಿದೆ. ಬರಿಬೇಕು. ಇನ್ ಆಕ್ಟಾಹೆಡ್ರಲ್ ಬಂದು ಏನು ಬರೀಬೇಕು? ಇನ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ a central metal atom is surrounded by 4 ligands.
ಆಕ್ಟಾಹೆಡ್ರಲ್ 6 ಲಿಗ್ಯಾಂಡ್ಸ್ ಇತ್ತು, ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ 4 ಲಿಗ್ಯಾಂಡ್ಸ್. ನೆಕ್ಸ್ಟ್ ಇನ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್, in tetrahedral complex ligand approaches the central metal atom illi along the axis or between the axis in tetrahedral complex ligands approaches the central metal atom between the axis. ಏನಗಿದೆ between the axis ಬರ್ತಾ ಇದೆ. As a result, degeneracy of the d orbital splits into two sets, Eg and T2g. So ಇಲ್ಲಿ T2g ಅಲ್ಲ, T2g set gets higher energy. T2g set gets higher energy due to more repulsion, and Eg set gets lower energy due to less repulsion. ಇಲ್ಲಿ ಬಿಟ್ವೀನ್ ದ ಆಕ್ಸಿಸ್ ಬರ್ತಿದೆ ಲಿಗ್ಯಾಂಡ್ಸ್, ಹಾಗಾಗಿ Eg ಸೆಟ್ಗೆ ರಿಪಲ್ಷನ್ ಜಾಸ್ತಿ, T2g ಸೆಟ್ಗೆ ರಿಪಲ್ಷನ್ ಜಾಸ್ತಿ ಆಗಿ ಹೈಯರ್ ಎನರ್ಜಿ ಆಗುತ್ತೆ, Eg ಸೆಟ್ಗೆ ರಿಪಲ್ಷನ್ ಕಡಿಮೆ ಆಗಿ ಲೋಯರ್ ಎನರ್ಜಿ ಆಗುತ್ತೆ. ಸೊ ದ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ ದ Eg ಅಂಡ್ T2g ಸೆಟ್ ಇಸ್ ರೆಪ್ರೆಸೆಂಟೆಡ್ ಬೈ ಏನಂತ ಬರೀತೀವಿ, ಡೆಲ್ಟಾ ಟಿ ಅಂತ ಬರೀತೀರಿ. ಡೆಲ್ಟಾ ಟಿ ಇದನ್ನು ರಿವರ್ಸ್ ಮಾಡಿ T2g and Eg. The energy difference between T2g and Eg set of orbital is represented by delta T. This is what crystal field splitting in tetrahedral complex. Tetrahedral complex. ನಾನು ಹೇಳಿದೆ D blocks ಗೆ 5 ಬಾಕ್ಸಸ್ ಇರುತ್ತೆ D ಆರ್ಬಿಟಲ್ಸ್ ಅಲ್ಲಿ. ಸೊ ಇಲ್ಲಿ ಡಬಲ್ ಶೇಪ್ ಇರುತ್ತೆ, 3 ಆರ್ಬಿಟಲ್ DXY, DYZ, DZX ಇವು ಮೂರನ್ನ T2g ಅಂತ ಕರಿತೀರಿ. ಇಲ್ಲಿ ಲೋಬ್ಸ್ ಇನ್ ಬಿಟ್ವೀನ್ ದ ಆಕ್ಸಿಸ್ ಇರುತ್ತೆ. dx² - y² ಮತ್ತೆ dz² ಲಾಸ್ಟ್ 2 ಆರ್ಬಿಟಲ್ಸ್ ಗೆ ಲೋಬ್ಸ್ ಅಲಾಂಗ್ ದ ಆಕ್ಸಿಸ್ ಇರುತ್ತೆ, ಅವನ್ನ Eg ಸೆಟ್. ಬಿಟ್ವೀನ್ ದ ಆಕ್ಸಿಸ್ ಇರೋವು T2g, ಅಲಾಂಗ್ ದ ಆಕ್ಸಿಸ್ ಇರೋವು Eg. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಲಿಗ್ಯಾಂಡ್ ಏನ್ ಬಂದು ಮೆಟಲಿಗೆ ಬಾಂಡ್ ಮಾಡ್ಕೊಳ್ತಿದೆ ಅದರ ಡೈರೆಕ್ಷನ್ ನೋಡ್ಬೇಕಾಗುತ್ತೆ. ಅದರ ಡೈರೆಕ್ಷನ್ ಬಹಳ ಇಂಪಾರ್ಟೆಂಟ್. ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಅಲಾಂಗ್ ದ ಆಕ್ಸಿಸ್ ಬಂದಿತ್ತು, ಅದಕ್ಕೆ Eg ಮೇಲೋಯ್ತು, T2g ಕೆಳಗೆ ಬಂತು. ಟೆಟ್ರಾಹೆಡ್ರಲ್ ಅಲ್ಲಿ ಇನ್ ಬಿಟ್ವೀನ್ ದ ಆಕ್ಸಿಸ್ ಬರ್ತಾ ಇದೆ, ಹಾಗಾಗಿ T2g ಮೇಲೋಗುತ್ತೆ, Eg ಕೆಳಗಡೆ ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಈ ಎರಡು ಕಾಂಪ್ಲೆಕ್ಸ್, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇನ್ ಆಕ್ಟಾಹೆಡ್ರಲ್, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇನ್ ಟೆಟ್ರಾಹೆಡ್ರಲ್, ಈ ಎರಡು ಕಾಂಪ್ಲೆಕ್ಸಸ್ ಅಲ್ಲಿ ಒಂದನ್ನ ಕಂಪಲ್ಸರಿ ಕೇಳ್ತಾರೆ ಎಕ್ಸಾಮ್ಗೆ. ಓಕೆನಾ? ಸೊ ನೋಡ್ಕೊಳ್ಳಿ, ನೀಟಾಗಿ ಓದ್ಕೊಳ್ಳಿ. ಆಕ್ಚುಲಿ ಇನ್ನೊಂದು ಸ್ಮಾಲ್ ಕಾನ್ಸೆಪ್ಟ್ ಇದೆ, ಮೆಟಲ್ ಕಾರ್ಬೋನಿಲ್ಸ್ ಅಂತ ಹೇಳ್ಬಿಟ್ಟು. ಇಲ್ಲಿವರೆಗೂ ನಾನು ಏನ್ ಮಾತಾಡಿದೀನಿ ಇದೆಲ್ಲ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಸೊ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ನಾವು ಯಾಕೆ ಓದ್ತಾ ಇದೀವಿ, VBT ನಲ್ಲಿರೋ ಡ್ರಾಬ್ಯಾಕ್ಸ್ ನ ಓವರ್ಕಮ್ ಮಾಡೋದಕ್ಕೆ. VBT ನಲ್ಲಿ ಏನೇನ್ ಡ್ರಾಬ್ಯಾಕ್ಸ್ ಆಗಿತ್ತು, ಇಟ್ ಡಸಂಟ್ ಎಕ್ಸ್ಪ್ಲೈನ್ ದ ಕಲರ್ ಎಕ್ಸ್ಪ್ಲೈನ್ ಮಾಡಲಿಲ್ಲ, ಒಂದೇ ಪಾಯಿಂಟ್. ಸ್ಟ್ರಾಂಗ್ ಫೀಲ್ಡ್, ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ನ ಎಕ್ಸ್ಪ್ಲೈನ್ ಮಾಡಲಿಲ್ಲ, ಎರಡನೇ ಪಾಯಿಂಟ್. ಹೌದಾ? ಸೊ ಆ ಎರಡು ಪಾಯಿಂಟ್ಸ್ ಇಲ್ಲಿ ನಾವು ಕ್ರಿಸ್ಟಲ್ ಫೀಲ್ಡ್ ಥಿಯರಿನಲ್ಲಿ ಎಕ್ಸ್ಪ್ಲೈನ್ ಮಾಡಿದೀವಿ. ಸೊ ಮೊದಲನೇದು ಸ್ಟ್ರಾಂಗ್ ಫೀಲ್ಡ್, ವೀಕ್ ಫೀಲ್ಡ್ ಅಂತ ಹೇಳೋದಾದ್ರೆ ಇಲ್ಲಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಸ್ಪ್ಲಿಟ್ ಆಗಿದ್ರೆ ಏನು ಸ್ಟ್ರಾಂಗ್ ಲಿಗ್ಯಾಂಡ್, ಕಡಿಮೆ ಸ್ಪ್ಲಿಟ್ ಆಗಿದ್ರೆ ವೀಕ್ ಲಿಗ್ಯಾಂಡ್. ಮೊದಲನೇ ಪಾಯಿಂಟ್, ಸ್ಟ್ರಾಂಗ್ ವೀಕ್ ಕನ್ಸಿಡರ್ ಮಾಡ್ಕೊಳ್ಳೋದಕ್ಕೆ CFT ಬೇಕು. ಹೌದಾ? ಎರಡನೇ ಪಾಯಿಂಟ್ ಕಲರ್. ಅಲ್ಲಿ ನಿಮಗೆ ಈ ರೀತಿ ಆರ್ಬಿಟಲ್ ರಿಪ್ರೆಸೆಂಟೇಷನ್ ಏನು ತೋರಿಸಿರ್ಲಿಲ್ಲ ಅಲ್ವಾ? ಸೊ ನಾನು ಹೇಳಿದ್ದೆ ನಿಮಗೆ D ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟರ್ ನಲ್ಲೇ ಹೇಳಿದ್ದೆ. ಸೊ ಏನು ಅಂದ್ರೆ ಯಾವುದೇ ಒಂದು ಕಾಂಪೌಂಡ್ ಕಲರ್ ನ ಎಕ್ಸಿಬಿಟ್ ಮಾಡಬೇಕು ಅಂದಾಗ ಸೆಂಟ್ರಲ್ ಮೆಟಲ್ ಆಟಮ್ ನಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರಬೇಕು. ಆ ಅನ್ಪೇರ್ಡ್ ಎಲೆಕ್ಟ್ರಾನ್ DD ಟ್ರಾನ್ಸಿಷನ್ ಆಗಬೇಕು. ಏನಾಗ್ಬೇಕಮ್ಮ? DD ಟ್ರಾನ್ಸಿಷನ್ ಆಗಬೇಕು. ಇಲ್ಲಿ ನಿಮಗೆ DD ಟ್ರಾನ್ಸಿಷನ್ ಆಗುತ್ತೆ. ಏನಾಗುತ್ತೆ? DD ಟ್ರಾನ್ಸಿಷನ್. ಇಟ್ ಅಬ್ಸಾರ್ಬ್ಸ್ ದ ಕಲರ್ ಅಟ್ ಎ ಸೂಟಬಲ್ ಫ್ರೀಕ್ವೆನ್ಸಿ. Okay na? So and gets excited. After some time the absorbed energy is emitted and that energy belongs to the visible region and it can exhibit color. ಹೌದಾ? ಇಲ್ಲಿ ನಿಮಗೆ DD ಟ್ರಾನ್ಸಿಷನ್ ಆಗಿ ನಿಮಗೆ ಕಲರ್ ಎಕ್ಸಿಬಿಟ್ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಸೊ ದಟ್ CFT ಎಕ್ಸ್ಪ್ಲೈನ್ಸ್ ಕಲರ್ ಆಫ್ ದ ಕಾಂಪ್ಲೆಕ್ಸ್ ಆಸ್ ವೆಲ್ ಆಸ್ ಇಟ್ ಎಕ್ಸ್ಪ್ಲೈನ್ಸ್ ದ ಏನು ಸ್ಟ್ರಾಂಗ್ ಫೀಲ್ಡ್ ಅಂಡ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ಅಂಡ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಕೂಡ ನಾವು ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಥಿಯರಿ ಬಗ್ಗೆ ಸ್ವಲ್ಪ ಮಾತಾಡಿದ್ವಿ. ಅದರಲ್ಲಿ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ, ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ ಅಂತ ಹೇಳಿ ನಾನು ಮಾತಾಡಿದ್ದೀನಿ ಇವತ್ತು. ಓಕೆನಾ? ಇನ್ನೊಂದು ಸ್ಮಾಲ್ ಕಾನ್ಸೆಪ್ಟ್ ಮೆಟಲ್ ಕಾರ್ಬೋನಿಲ್ಸ್ ಅಂತ ಹೇಳ್ಬಿಟ್ಟು ಅದೊಂದಿದೆ. ಆಮೇಲೆ ಅದ್ರ ಜೊತೆಗೆ ಸಮ್ ಇಂಪಾರ್ಟೆನ್ಸ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಒಂದಿದೆ. ಸೊ ಅದೊಂದು ಸ್ವಲ್ಪ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಕೆಲವೊಂದು ಕ್ವಶನ್ಸ್
ಕೊಡ್ತೀನಿ, ಆ ಕ್ವಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಸೊ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಇವತ್ತು ಮಾಡಿರೋ ಪೂರ್ತಿ ಕ್ಲಾಸಿನ ನೋಟ್ಸ್ನ ಅಸೈನ್ಮೆಂಟ್ ಬರೆದ್ಬಿಟ್ಟು ನೀವು ವಾಟ್ಸಪ್ ಗ್ರೂಪಿಗೆ ಫೋಟೋ ಹೊಡೆದು ಸೆಂಡ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.